ನಮಸ್ಕಾರ ವೀಕ್ಷಕರೇ, 10 ಟಿವಿ ಪ್ರಸ್ತುತಪಡಿಸುವ ವಿಶೇಷ ಕಾರ್ಯಕ್ರಮ ಮುಖಾಮುಖಿ ಸಂಚಿಕೆಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗಿರುವವರು ಕನ್ನಡ ಚಿತ್ರರಂಗದ ಶ್ರೇಷ್ಠ ಹಾಸ್ಯ ನಟರು, ಒಂದು ಕನ್ನಡ ಪ್ರತಿಭೆಯಲ್ಲಿ ಅಸಾಧಾರಣ ಪ್ರತಿಭೆಯನ್ನು ಹೊಂದಿರುವಂಥವರು, ರಂಗಭೂಮಿ ಕಲಾವಿದರು, 450ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳು, 50ಕ್ಕೂ ಹೆಚ್ಚು ಧಾರಾವಾಹಿಗಳು, ನೂರಾರು ನಾಟಕಗಳು. ಅವರ ವೃತ್ತಿ ಬದುಕು ಆರಂಭವಾಗುವಂಥದ್ದು ರಂಗಭೂಮಿಯಿಂದ. ಸಾಕಷ್ಟು ಆಯಾಮಗಳಲ್ಲಿ ತಮ್ಮ ಕಲಾ ಪ್ರತಿಭೆಯನ್ನು ಮೆರೆದಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಹಾಸ್ಯ ನಟರ ಸಾಲಿನಲ್ಲಿ ಬಹು ಮುಖ್ಯವಾಗಿ ನಿಲ್ಲುವಂತಹ ಹೆಸರು ಡಿಂಗ್ರಿ ನಾಗರಾಜರವರು. ಅವರ ಪುತ್ರ ಕೂಡ ತಮ್ಮ ತಂದೆಯವರ ಹಾದಿಯಲ್ಲಿಯೇ ಕನ್ನಡ ಚಿತ್ರರಂಗದಲ್ಲಿ ಈಗ ತಾನೇ ಪರಿಚಯ ಆಗ್ತಿದ್ದಾರೆ. ಹೀಗೆ ಸಾಕಷ್ಟು ಆಯಾಮಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿರುವಂತಹ ಡಿಂಗ್ರಿ ನಾಗರಾಜರವರು ಇಂದು ನಮ್ಮ ಈ ವಾಹಿನಿಯ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಜೊತೆ ಪಾಲ್ಗೊಂಡಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. 10 ಟಿವಿ ಚಾನೆಲ್ನ ಎಲ್ಲ ಪ್ರಿಯ ವೀಕ್ಷಕರಿಗೆ ಡಿಂಗ್ರಿ ನಾಗರಾಜನ ಅನಂತ ಧನ್ಯವಾದಗಳು. ಗುರುಗಳೇ, ಪರಿಚಯ ಮಾಡ್ಕೊಳ್ಳುವಾಗಲೇ ಡಿಂಗ್ರಿ ನಾಗರಾಜನ ನಮಸ್ಕಾರಗಳು ಅಂತ ಹೇಳಿದ್ರಿ. ನನ್ನ ಪ್ರಶ್ನೆ ಅಲ್ಲಿಂದ ಶುರು ಮಾಡಬೇಕು ಅನಿಸುತ್ತೆ. ನಿಮ್ಮ ಈ ನಾಗರಾಜನ ಹೆಸರಿನ ಮುಂದೆ ಈ ಡಿಂಗ್ರಿ ಅಂತ ಒಂದು ಸೂಚಕವಾದಂಥ ಪದ ಇದೆ. ಈ ಡಿಂಗ್ರಿ ನಾಗರಾಜ್ ಅಂತ ಹೆಸರು ಬರೋದಕ್ಕೆ ಕಾರಣ ಏನು? ಅದು ನಾನು ಭಾಳ ಸಣ್ಣ ಹುಡುಗ ಅಂದರೆ ಒಂದು 7-8 ವರ್ಷ ಇರ್ಬೋದೇನೋ. ನಾಟಕ ಕಂಪ್ನಿಯಿದೆ, ಗುಬ್ಬಿ ಕಂಪ್ನಿಯಲ್ಲಿದ್ದಾಗ ಅಲ್ಲಿ ಒಬ್ಬರು ಬಾಬಣ್ಣ ಅಂತ ಒಬ್ಬರಿದ್ರು, ಸ್ಟೇಜ್ ಮೇಸ್ತ್ರಿ. ಅವರು ಒಂದು 25-30 ಜನಕ್ಕೆ ಬಾಸ್. ಅವರಿಗೆ ನಾನು ಭಾಳ ಫೇವ್ರೇಟ್. ದಿನ ಅವರೇ ನನಗೆ ಸ್ನಾನ ಗೀನ ಮಾಡಿಸಿ, ಕಾಫಿ ಎಲ್ಲ ಕೊಡಿಸಿ, ತಿಂಡಿ ಕುಡಿಸಿ. ನಾವು ತೆಲುಗು ಮಾತಾಡ್ತಿದ್ದು ನಾಯ್ಡುಗಳು. ಹಾಗಾಗಿ ಅವರು ಆಗಿನ ಕಾಲಕ್ಕೆ ಒಂದು ಪಾತಾಳ ಭೈರವಿ ಅಂತ ಪಿಕ್ಚರ್ ರಿಲೀಸ್ ಆಗಿತ್ತು, ಒಂದು 50-60 ವರ್ಷದ ಕೆಳಗಡೆ. ಆ ಪಿಕ್ಚರ್ನ ಎನ್ ಟಿ ರಾಮರಾವ್, ಎಸ್ ವಿ ರಂಗರಾವ್ ಅವರು ಮಂತ್ರವಾದಿಗೆ ಇಬ್ಬರು ಶಿಷ್ಯಂದಿರೋರು, ಒಬ್ಬ ಡಿಂಬಕ, ಒಬ್ಬ ಡಿಂಗ್ರಿ ಅಂತ. ಇವ್ರು ಯಾವಾಗಲೂ ಕನ್ನಡಿ ನೋಡಿಕೊಂಡು ಹೇಳೋರು, ಬರೇ ಡಿಂಗ್ರಿ ನಾ ಅಂದಾನಕ್ಕೆ ಅಡ್ಡಮೆ ಮುಂದೆ ರೋಯ್ ಅಂತ ಕೇಳಿದ್ರೆ ಆ ಡಿಂಗ್ರಿ ಅನ್ನೋ ಕ್ಯಾರೆಕ್ಟರ್ ಹೇಳ್ತಿರು, ಗುರು ನೀ ಅಂದಾನಕ್ಕೆ ಗಡ್ಡಮೆ ಅಡ್ಡಮು ಗುರು ಅಂತ ಹೇಳ್ತಿರು. ಈ ಥರ ಹೇಳಿದಾಗ ಅವರು ಮಂತ್ರವಾದಿ ಥರ ಇರೋರು ಬಾಬಣ್ಣವರು. ಅವರು ನನಗೆ ಡಿಂಗ್ರಿ ಅಂತ ಹೆಸರಿಟ್ಟರು. ಹಾಗಾಗಿ ಆವಾಗಲಿಂದಲೂ ಒಂದು 60 ವರ್ಷದ ಕೆಳಗಡೆನೇ ಆ ಡಿಂಗ್ರಿ ಅನ್ನೋ ಹೆಸರು ನನ್ನ ಜೊತೆಗೆ ಬಂದುಬಿಟ್ಟಿದೆ. ಹಾಗಾಗಿ ಅದೃಷ್ಟ ಬಂದಿರೋದು ಡಿಂಗ್ರಿಗೆ, ನಾಗರಾಜನಿಗಲ್ಲ. ಖಂಡಿತ ಗುರು, ಅದಕ್ಕೋಸ್ಕರನೇ ಈ ಮಾತು ಕೇಳಿದೆ ನಾನು. ಆ ಡಿಂಗ್ರಿಗೂ ನಿಮಗೆಲ್ಲ ಒಂದು ಕಡೆ ಆ ಅದೃಷ್ಟದ ಸಂಕೇತ ಅನ್ನುವಂಥದ್ದು ಭಾಳ ಮುಖ್ಯವಾಗಿ ಗುರುಗಳೇ. ಭಾಳ ಮುಖ್ಯವಾದ ವಿಚಾರ ಇದು. ನಿಮ್ಮ ಚಿತ್ರ ಬದುಕಿನ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಪರಸಂಗದ ಗೆಟತಿಮ್ಮ ಅನ್ನುವಂಥ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸವನ್ನು ಬರೆದಂತಹ, ದಾಖಲೆಯನ್ನು ಬರೆದಂತಹ ಚಿತ್ರ ಪರಸಂಗದ ಗೆಟತಿಮ್ಮ. ಚಿತ್ರದಲ್ಲಿ ಡಿಂಗ್ರಿ ನಾಗರಾಜರವರಿಗೆ ಲೋಕೇಶ್ ರವರ ಜೊತೆ ಅವರ ಸಹಪಾಠಿಯಾಗಿ ಇರುವಂಥ ಒಂದು ಪಾತ್ರ ಸಿಗುತ್ತೆ. 1977ರಲ್ಲಿ ಚಿತ್ರ ತೆರೆ ಕಾಣ್ತದೆ. ಆ ಚಿತ್ರದ ಹಾಡುಗಳು ಎಂದೆಂದಿಗೂ ಅಜರಾಮರ, ಇವತ್ತಿಗೂ ಕೂಡ ಮೆಲುಕಾಕುವಂತಹ ಚಿತ್ರಗಳು. ಗುರುಗಳೇ, ಪರಸಂಗದ ಗೆಟತಿಮ್ಮ ನಿಮ್ಮ ಚಿತ್ರ ಬದುಕಿನಲ್ಲಿ ಒಂದು ಹೊಸ ಆಯಾಮವನ್ನು ಕೊಟ್ಟಂಥ ಚಿತ್ರ. ಆ ಚಿತ್ರಕ್ಕೆ ನಿಮಗೆ ಅವಕಾಶ ಸಿಕ್ಕಿದಂಥ ಬಗೆ, ಆ ಅನುಭವ? ಆ ಕಥೆ ದೊಡ್ಡ ಕಥೆ ಇದೆ ಅದರ ಹಿಂದೆ ಅಂದರೆ ಈ ಪಿಕ್ಚರ್ ಆಗೋಗಂತ ಪೂರ್ವ ಭಾಗದಲ್ಲಿ ನಾನು ಯಾವುದೋ ಒಂದು ಫ್ಯಾಕ್ಟ್ರಿ ಇದ್ದೆ, ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಅಂತ. ಇದಕ್ಕೆ ಒಂದು 3-4 ವರ್ಷ ಹಿಂದೆ ಅಲ್ಲಿ ನನಗೆ ಇವರೆಲ್ಲ ಪರಿಚಯ ಆದರು. ಆ ITA ಫ್ಯಾಕ್ಟ್ರಿಯೊಳಗೆ ಈ ಡೈರೆಕ್ಟ್ರು ಮಾರುತಿ ಶಿವರಾಮ್ ಅವರು, ಆ ಗೌಡನ್ ಪಾಠ ಮಾಡಿರೋಂಥ ಹೊನ್ನಯ್ಯ ಅನ್ನೋರು, ಆಮೇಲೆ ರಾಮ್ ಪ್ರಕಾಶ್ ಅಂತ, ಹಿಂಗೆ ಚಂದ್ರು ಅಂತ, ಆಮೇಲೆ ನಾಗರಾಜ್ ಅಂತ, ಮಣಿ ಅಂತ, ಇವರೆಲ್ಲರೂ ಆ ಫ್ಯಾಕ್ಟ್ರಿಲಿದ್ದರು. ನಾನು ಫ್ಯಾಕ್ಟ್ರಿ ಸೇರ್ಕೊಂಡ್ಮೇಲೆ ಆ ಫ್ಯಾಕ್ಟ್ರಿ ಕಾಂಪಿಟೇಷನ್ ಡ್ರಾಮಾ ಮಾಡೋರು, ITA ಫ್ಯಾಕ್ಟ್ರಿ ಇಂಡಸ್ಟ್ರಿಯಲ್ ಕಾಂಪಿಟೇಷನ್ ಡ್ರಾಮಾ. ಅಲ್ಲಿ ನಮ್ಮ ಫ್ಯಾಕ್ಟ್ರಿ ಎಲ್ಲೋದ್ರೂ ಫಸ್ಟ್ ಪ್ರೈಸ್ ತೊಗೊಂಬರೋದು. ಯಾಕಂದ್ರೆ ನಾನು ಅದ್ರಲ್ಲಿ ಪಾಠ ಮಾಡ್ತಾಯಿದ್ದೆ. ನಂತರ ಎಲ್ಲರೂ ಪೋಲಿ ಕಿಟ್ಟಿ ಅಂತ ನಾಟಕ ಮಾಡ್ತಿದ್ದರು. ಆವಾಗ ಇವರೆಲ್ಲ ಪರಿಚಯ ಆದರು. ಮುಂದೆ ಕಾಲಾನುಕ್ರಮೇಣ ನಮ್ಮ ಅಪ್ಪರ ಸತ್ರು, ನಾನು ಫ್ಯಾಕ್ಟ್ರಿ ಬಿಟ್ಟೆ, ತಿರ್ಗಿ ವಾಪಸ್ ಬ್ಯಾಕ್ ಟು ಪವೆಲಿಯನ್ ನಾಟಕ ಕಂಪ್ನಿಗೆ ಬಂದುಬಿಟ್ಟೆ, ಹಿರಣ್ಯ ಮಿತ್ರ ಮಂಡಳಿ. ಹೀಗೆ ನಡೀತಿರ್ಬೇಕಾದ್ರೆ ಅದು ಹಿರಣ್ಯ ಮಿತ್ರ ಮಂಡಳಿ 75ರಲ್ಲಿ ನಿಂತೋಯ್ತು. ಇದೇ ನಗರದಲ್ಲಿ ಚಾಮರಾಜನಗರದ ಕ್ಯಾಂಪ್ ಮಾಡ್ತಿದ್ದಾಗ ನಮ್ಮ ಇಬ್ಬರು ಯಜಮಾನರುಗಳಿಗೆ, ಚಿಕ್ಕ ಯಜಮಾನರು, ದೊಡ್ಡ ಯಜಮಾನರು. ಚಿಕ್ಕ ಯಜಮಾನ ಅಂದರೆ ಮುನ್ರಗಪ್ಪನವರು, ದೊಡ್ಡ ಯಜಮಾನ ಅಂದರೆ ಮಾಸ್ಟರ್ ಹಿರಣ್ಯರು. ಇವರಿಬ್ಬರು ಏನೋ ಒಂದು ವೈಮನಸ್ಸು ಇದು ಕಿತ್ತಾಟದಲ್ಲಿ. ಆದರೆ ಹೇಳ್ತಾರಲ್ಲ, ಗಂಡ ಹೆಂಡತಿ ಜಗದಲ್ಲಿ ಕೂರಿಸ್ಪಡವಾಯ್ತು ಅಂತ. ಹಾಗೆ ನಾವೆಲ್ಲ ಬೀದಿಗೆ ಬಂದುಬಿಟ್ಟು ನಾಟಕ ಕಂಪ್ನಿ ನಿಂತೋಯ್ತು. ಸೀದಾ ತೊಗೊಂಡೋಗಿ ಬೆಂಗಳೂರಿನಲ್ಲಿ ನಮ್ಮದು ಹಿರಣ್ಯ ಮಿತ್ರ ಮಂಡಳಿ ಇರೋದು ಕೆರೆಕಟ್ಟಲ್ಲಿ. ಆ ಕೆರೆಕಟ್ಟೆ ಇತ್ತು. ದಿನ ಇಲ್ಲಿಂದ ಒಂದು 8-10 ಕಿಲೋಮೀಟ್ರ್ ನಡ್ಕೊಂಡು ಹೋಗೋದು ನಮ್ಮ ಯಜಮಾನರೇ. ಯಾಕಂದರೆ ತಿನ್ನೋದು ಇಲ್ವಲ್ಲ, ನಮ್ಮ ಯಜಮಾನ ಊಟ ತಿಂಡಿ ಎಲ್ಲ ನಡೆಯುತ್ತೆ. ಟಾಟಾ ಸಿಲ್ಕ್ ಫಾರಮ್ ಇರೋದಲ್ಲಿ, ಗಾಂಧಿನಗರ ಇರೋದಲ್ಲಿ, ಇಲ್ಲಿಂದ ಅಲ್ಲಿ ನಡ್ಕೊಂಡೋಗಿ ಅವ್ರ ಮನೆಯಲ್ಲಿ ನಾನು ಕೆಲಸ ಮಾಡ್ಕೊಂಡಿದ್ದು, ಊಟ ತಿಂಡಿ ಮಾಡ್ಕೊಂಡು ಸಾಯಂಕಾಲ ವಾಪಸ್ ಬಂದು ಸೇರ್ತಾಯಿದ್ದೆ.
ಹೀಗಿರಬೇಕಾದ್ರೆ ಈ ನನ್ನ IT ಫ್ಯಾಕ್ಟ್ರಿ ಸ್ನೇಹಿತರುಗಳಿದಲ್ಲ ಅವರೆಲ್ಲ ಸೇರಿ ಒಂದು ಪಿಕ್ಚರ್ ಮಾಡೋಣ ಅಂತ ಮಾಡಿಕೊಂಡ್ರು. ಮಾರುತಿ ಶಿವರಾಮ್ ಅವರು ಅಷ್ಟೊತ್ತಿಗಾಲೇ ಮಾರುತಿ ಶಿವರಾಮ್ ಒಂದು ಪಿಕ್ಚರ್ನ ಡೈರೆಕ್ಟ್ ಮಾಡಿದ್ದು, ಸ್ವಲ್ಪ ಹೆಸರು ಬಂದಿತ್ತು. ಪರ್ಸಂಗದ ಗೆಂಡೆ ತಿಮ್ಮ ಕೃಷ್ಣ ಆಲ್ನಳ್ಳಿ ಅವ್ರದ್ದು ಆರಿಸ್ಕೊಂಡ್ರು ಮಾಡಬೇಕು ಅಂತ ಎಲ್ಲ ಮಾಡ್ಕೊಂಡಾಗ ಅವ್ರ ಪ್ರಕಾಶ್ ಅನ್ನೋ ನನ್ನ ಕ್ಲೋಸ್ ಫ್ರೆಂಡು ಅವನು ಹೇಳ್ದ, ಸರ್ ಪಾಪ ಡಿಂಗ್ರಿಗೆ ಏನು ಕೆಲಸ ಇಲ್ಲ, ನಮ್ಮಲ್ಲಿ ಏನೋ ಸೇರಿಸ್ಕೊಳ್ಳೋಣ, ಏನೋ ಮಾಡಲಿ, ಕಾಪಿ ಟೀ ತೊಗೊಂಬರೋ ಅದು ತೊಗೊಂಬರೋ ಇದು ತೊಗೊಂಬರೋ ಏನೋ ಕೆಲಸ ಮಾಡ್ತಾನೆ ಅಂತ. ಸರಿ ಅಂದ್ಬಿಟ್ಟು ನಾನು ಸೇರಿಸ್ಕೊಂಡ್ರು. ಪಿಕ್ಚರ್ ಶೂಟಿಂಗ್ ಸ್ಟಾರ್ಟ್ ಆಯಿತು. ನನಗೆ ಶೂಟಿಂಗ್ ಪಿಕ್ಚರ್ ಗಿಚ್ಚರ್ ಏನೂ ಗೊತ್ತಿಲ್ಲ, ಕ್ಯಾಮ್ರಾ ಅಂದ್ರೇನು, ಕ್ಲ್ಯಾಪ್ ಅಂದ್ರೇನು ಅಂತ. ಒಟ್ಟಿನಲ್ಲಿ ನಾನೇನು ಅಂದ್ರಿಕೆ ಮಂಚುವಾಡು ಅನಂತಯ್ಯ ಅಂದಂಗೆ ಎಲ್ರಿಗೂ ಭಾಳ ಪ್ರೀತಿ ಪಾತ್ರ. ಈ ಸೆಟ್ಟಲ್ಲಿ ಇಡೀ ಯೂನಿಟಲ್ಲಿ ಏನೇ ಬೇಕಾದ್ರೆ ಡಿಂಗ್ರಿ ಕರೆಯೋ, ಡಿಂಗ್ರಿ ತೊಗೊಂಬರೋ, ನೀರು ತೊಗೊಂಬರೋ, ಕಾಫಿ ತೊಗೊಂಬರೋ, ಇದೇ ಕೆಲಸ. ಪ್ರತಿಯೊಬ್ಬರು ಅಷ್ಟೊಂದು ಕ್ಲೋಸ್ ಆಗಿಬಿಟ್ಟಿದೆ ನಾನು ಆ ಯೂನಿಟ್ ಒಂದು 25-30 ದಿವಸಗಳಿಗೆ. ಆಮೇಲೆ ಒಂದು ದಿವಸ ಒಂದು ಪೆದ್ದ ಅಂತ ಕ್ಯಾರೆಕ್ಟ್ರು, ಗೌಡರ ಮೇಲೆ ಒಬ್ಬ ಕೆಲಸ ಮಾಡೋನು ಆಳು, ಅದೊಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ತಿದ್ರು. ಬೆಳಗ್ಗೆಯಿಂದ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ನನಗೆ ಯಾಕೆ ಬೇಕು ಅಂತ ನನ್ನ ಪಾಡಿಗೆ ಎಲ್ಲ ಕೆಲಸಗಳು ಮಾಡಿಕೊಂಡು ಎಮ್ಗೆ ಊರಲ್ಲೆಲ್ಲ ಅಲ್ಲಾಡಿಕೊಂಡು ಊರ ಜನಗಳೆಲ್ಲ ಒಂದಾಗಿ ಅವ್ರ ಜೊತೆ ಭಾರಿ ಕ್ಲೋಸ್ ಆಗಿದ್ದುಬಿಟ್ಟಿದೆ ನಾನು. ಮಧ್ಯಾಹ್ನ ಊಟನೇ ಮಾಡ್ತಿರಲ್ಲ ನಮ್ಮ ಯೂನಿಟ್ನಲ್ಲಿ, ಯಾರ್ದೋ ಗೌಡ್ರ ಮನೇಲಿ ಹೋಗಿ ಊಟ ಮಾಡ್ತಾಯಿದ್ದೆ. ಎಲ್ಲರೂ ಎಲ್ಲಿ ಡಿಂಗ್ರಿ ಸಾರ್, ಅವನೆಲ್ಲಿರ್ತಾನೆ ಸಾರ್, ಯಾವುದೋ ಗೌಡ್ರ ಮನೇಲಿ ಬಾಡಿನ ಊಟ ತಿಂತಿರ್ತಾನಂತ ಅನ್ನೋರು. ಹೀಗಾಗೋಗ್ಬಿಟ್ಟಿತ್ತು ಊರಲ್ಲಿ. ಆವಾಗ ಆ ಕ್ಯಾರೆಕ್ಟರ್ ಮಾಡಬೇಕು. ಸಾಯಂಕಾಲ 7 ಗಂಟೆಗೆ ಶೂಟಿಂಗ್ ಇಟ್ಕೊಂಡು ಗೌಡನ ಮನೆಯೊಳಗೆ ಲೋಕೇಶ್ ಅವರು ಆ ಕ್ಯಾರೆಕ್ಟ್ರು ಎರಡು ಮಾತಾಡೋಕ್ಕೆ ಒಂದು ಪಾರ್ಟ್ ಇಟ್ಕೊಂಡು ಯಾರು ಮಾಡಬೇಕು, ಎಲ್ಲರೂ ತಲೆ ಕೆಡಿಸ್ಕೊಂಡು ಬೆಳಗ್ಗೆಯಿಂದ ಏನಪ್ಪ ಸಾಯಂಕಾಲ ಯಾರು ಮಾಡೋದು, ಯಾವ ಆರ್ಟಿಸ್ಟ್ ಎಲ್ಲಿ ಕರ್ಸೋಣ, ಯಾರು ಕರ್ಸೋಣ. ನಾನು ಏನೋ ಯಾವುದೋ ದೊಡ್ಡ ಕ್ಯಾರೆಕ್ಟರ್ ಇರ್ಬೇಕನ್ನೋ ಭಾಳ ದೊಡ್ಡ ತಲೆ ಕೆಡ್ಸ್ಕೊಂಡು ಕೂತಿದ್ದಾರೆ. ಆವಾಗ KV ಜಯರಾಮ್ ಅವರು ಅಸೋಸಿಯೇಟೆಡ್ ಡೈರೆಕ್ಟರ್. ಅದಕ್ಕೆ ಸರ್, ಈ ನನ್ನ ಮಗ ಡಿಂಗ್ರಿ ಮಾಡ್ತಾನೆ ಸರ್, ಹಿರಣ್ಯ ಮಿತ್ರಮಂಡಳಿ, ಗುಬ್ಬಿ ಕಂಪ್ನಿ, ಸುಬ್ಬಣ್ಣ ಕಂಪ್ನಿ ಎಲ್ಲ ಚೊಟ್ಟೆ ಎತ್ಕೊಂಡ್ಬಂದಿದ್ದಾನೆ, ಈ ನಮ್ಮ ಮಗನ ಕೈಯಲ್ಲಿ ಮಾಡ್ಸೋಣ ಸರ್ ಪಾರ್ಟು ಅಂತವ್ರು. ಸರಿ, ನಾನು ಮಾಡ್ತೀನಿ ಸರ್, ಏನೋ ಡಿಗ್ರಿ ಪಾರ್ಟ್ ಮಾಡ್ತೀನೋ? ಮಾಡ್ತೀನಿ ಸರ್. ನನಗೇನು ಅದು ನನ್ನ ನಾಟಕದಲ್ಲಿ ಪಾರ್ಟ್ ಮಾಡಿ ಅಭ್ಯಾಸ. ಈಗ ಒಂದು 2-3 ಪೇಜು ಡೈಲಾಗ್ ಕೊಟ್ಟರು, ಮಾತಾಡಿದ್ರು. ತಕ್ಷಣ ಬೀಡಿ ಹಚ್ಕೊಂಡು ಝೂಮ್ ಬ್ಯಾಕ್ ಮಾಡಿದೆ. ನಾನು ಅವರಿಬ್ಬರು ಬೀಡಿ ಹಚ್ಕೋತಾ ಇದ್ದೀವಿ, ನಾನು ಮತ್ತು ಲೋಕೇಶ್ ಅವರು. ತಿಮ್ಮಣ್ಣವ್, ನೀನು ಹೆಂಡ್ತಿ ಮರಂಗಿ ಬಹು ಚೆನ್ನಾಗಿದ್ದಾಳಂತೆ, ಒಂದು ಸಾರಿ ತೋರಿಸು ತಿಮ್ಮಣ್ಣವ್ ಅಂತ. ಈ ಥರ ಒಂದು ಡೈಲಾಗ್ ಪ್ರಾರಂಭ ಆಗಿ ಒಂದು 2-3 ಪೇಜ್ ಡೈಲಾಗು ನಿರಾಯಾಸವಾಗಿ, ಏನು ನಿರಾಳವಾಗಿ, ನಮ್ಗೆ ಏನು ಯಾವನು ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಮಾಡ್ದಂಗೆ ನನ್ನ ಪಾಡು ನಾನು ಸ್ಟೇಜ್ ಮೇಲೆ ಮಾಡ್ದಂಗೆ ಮಾಡಿಬಿಟ್ಟೆ. ಒಂದೇ ಟೇಕ್ ಹೋಗಾಯ್ತು. ಏನು ಎಲ್ಲರೂ ಚಪ್ಪಳ ತಟ್ಬಿಟ್ರು. ಏನು ಬೊಲ್ಲನ ಹೋಗೋಣ ನೀನು ಅಂತ ಇವರು ನಮ್ಮ ಡೈರೆಕ್ಟ್ರು. ನನಗೇನು ಅದೆಲ್ಲ ಹೊಗಳಿಗೆ ಅದಂತ ಅದೇನಿಲ್ಲ. ಅವಾಗ S ರಾಮಚಂದ್ರರಾವ್ ಕ್ಯಾಮ್ರಾಮ್ಯಾನ್ ಇದ್ದರು. ಪರವಾಗಿಲ್ಲ ರೀ ಹುಡುಗ, ಭಾಳ ಚೂಟಿಯಾಗಿದ್ದಾನೆ ನೋಡಿ, ಅವನು ಎಲ್ಲ ಇಡೀ ಯೂನಿಟ್ಗೆ ಬೇಕಾದವನು, ಅವನ ಕ್ಯಾರೆಕ್ಟ್ರ್ ಇಷ್ಟ, ಸ್ವಲ್ಪ ಏನೋ ದೊಡ್ಡದು ಮಾಡಿದ್ದಾನೆ, ಮಾಡೋಣ ಸರ್. ಸುಮ್ಮನಾಗೋಗ್ಬಿಟ್ಟು ಅದಾಗಿ 1 ವಾರಕ್ಕೆ ಈ ತೇರಾ ಏರಿ ಅಂಬರದಾಗೆ ಸಾಂಗ್ ಶೂಟಿಂಗ್ ಹೋದೋ. ಅಲ್ಲಿ MGಯಿಂದ ಪಕ್ಕದಲ್ಲಿ ಹೊಳೆ, ತೆಂಗಿನ ತೋಟ, ಕಬ್ಬಿನ ಗದ್ದೆ, ಇದೆಲ್ಲ ಭಾಳ ಚೆನ್ನಾಗಿತ್ತು. ಎಲ್ಲರೂ ಫುಲ್ ಯೂನಿಟ್ ಹೋದೋ ಶೂಟಿಂಗ್ ಹೋದ. ಆವಾಗ ಈ ಸೌಂಡ್ ಎಲ್ಲ ನಾಗರ ಅಂತಿತ್ತು, ಈಗಲೂ ಇದೆ ನಾಗರ ಅಂತ. ಸ್ಪೂಲ್ಗೆಲ್ಲ ಇರುತ್ತೆ, ಅದು ನಾಗರ ಅಂತ ತಗೊಂಡು ಎಲ್ಲ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿದ್ದೀವಿ. ಡ್ಯಾನ್ಸ್ ಮಾಸ್ಟರ್ ಇಲ್ಲ. ಡ್ಯಾನ್ಸ್ ಮಾಸ್ಟರ್ ಬರಬೇಕಾಯ್ತು, ಕೈ ಕೊಟ್ಟ. ಏನು ಮಾಡೋದು ಲೊಕೇಶನ್ ಹೊರಟೋಗಿದ್ದೀವಿ. ಲೋಕೇಶ್ ಅವರು ಅವ್ರು ಪಾಡ್ಕೊಂಡು ಡ್ರೆಸ್ ಹಾಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಡೈರೆಕ್ಟ್ರು ಅಸೋ ಡೈರೆಕ್ಟ್ರು ಇವರೆಲ್ಲ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡೋದು ಸರ್, ಬಂದುಬಿಟ್ಟಿವಿ, ಸಾಂಗ್ ಶೂಟ್ ಮಾಡಲೇಬೇಕಲ್ಲ ಇವತ್ತು, ನಮಗೆ ಆಪ್ಷನ್ ಇಲ್ಲ, ಇನ್ನೊಂದು 2-3 ಸಾಂಗ್ ಮುಗಿಸ್ಬೇಕು, ಏನು ಮಾಡೋದು. ಅಷ್ಟೇ ಅಲ್ಲೂ ಕೂಡ ನಮ್ಮ KV ಜಯರಾಮ್ ಅವರು, ಸರ್ ಈ ನನ್ನ ಮಗ ಅವ್ನು ಸುಮ್ಮನೆ ನೋಡೋಕೆ ಹಂಗಿದ್ದಾನೆ ಸರ್, ಡ್ಯಾನ್ಸ್ ಗಿಸ್ಸೆಲ್ಲ ಮಾಡ್ತಾನೆ ಸರ್, ಒಂದು ಮಾವನ ಕೈನ ಮಾಡಿಸ್ಬಿಡೋಣ ಸರ್. ಡಿಗ್ರಿ ಡ್ಯಾನ್ಸ್ ಮಾಡ್ತೀನ ನೀನು ಅಂತ ಕೇಳಿದ್ರು. ಮಾಡ್ತೀನಿ ಸರ್. ಸರಿ, ಎಲ್ಲೋ ಡ್ಯಾನ್ಸ್ ಮಾಡೋ ಇದಕ್ಕೆ ಅಂದು ನಾಗರಾನ್ ಮಾಡಿದ್ರು. ತೇರಾ ಏರಿ ಎಂಬರದಾಗೆ ನೇಸರದಾಗ ತಾನೇ ಮರಗಿಡ ತೂಗ್ಯಾವೇ ಹಕ್ಕಿ ಹಾಡ್ಯಾವ. ಈ ಸಾಂಗ್ಗೆ ನನಗೆ ಬಂದಾಗ 1-2 ಸ್ಟೆಪ್ ಹಾಕಿದೆ. ಖುಷಿಯಾಗ್ಬಿಟ್ರು. ಇಲ್ಲಿದೆ, ಇದು ಚೆನ್ನಾಗಿದೆ, ಬಾಂಬಾಡಾಗಿದೆ, ಈ ಲೊಕೇಶನ್ಗೆ, ಈ ಡ್ರೆಸ್ಗೆ, ಇದಕ್ಕೆ, ಈ ಪಿಕ್ಚರ್ಗೆ ಚೆನ್ನಾಗಿದೆ, ಇವ್ರಿಗೆ ಮಾಡ್ಸೋಣ. ಅವರು ಒಪ್ಕೋಬೇಕಲ್ಲ, ದೊಡ್ಡ ಹೀರೋ ಲೋಕೇಶ್ ಅವರು. ಇವರು ಹೋದರು, ಕಡಿಮೆ ಸರ್ ಡ್ಯಾನ್ಸ್ ಮಾಸ್ಟರ್ ಬರಲಿಲ್ಲ, ಹಂಗೆ ಈಗ ಏನು ಮಾಡೋದು, ಡಿಂಗ್ರಿ 1-2-3 ಸ್ಟೆಪ್ ಆಗ್ತಾರೆ ಸರ್, ಚೆನ್ನಾಗಿದೆ, ಅವನ್ನ ಮಾಡೋಣ ಅಂತ. ಅಷ್ಟೊತ್ತು ಕಾಲ ಅವ್ರಿಗೆ ಗೊತ್ತಿತ್ತು, ಅವರ ಅಪ್ಪನ ಕಂಪ್ನಿಲಿ ನಾವೆಲ್ಲ ಸಣ್ಣ ಹುಡುಗರಾಗಿ ಇದ್ದವರು ಅಂತ, ಸುಬ್ಬಯ್ಯನವ್ರ ಕಂಪ್ನಿಲಿ. ಅವರು ತೆಲುಗು ಮಾತಾಡ್ತಿಲ್ಲ, ನಾನು ನನ್ನ ಜೊತೆ ತೆಲುಗೇ ಮಾತಾಡೋದು. చేస్తాను ಡಿಗ್ರಿ, చేస్తాను సార్. ಓಕೆ ಮಾಡಿದ್ರು, ನನ್ನ ಜೊತೆ ಅವರು ಮಾಡಿದ್ರು.
ಭಾಳ ಚೆನ್ನಾಗಿತ್ತು. ಅಲ್ಲಿಗೆ ಫುಲ್ ಸಾಂಗ್ನಲ್ಲಿ ನನಗೆ ಇನ್ಕ್ಲೂಡ್ ಮಾಡಿಬಿಟ್ರು ಅವ್ರ ಜೊತೆಲೆ. ಫುಲ್ ಸಾಂಗ್ನಲ್ಲಿ ಅವ್ರ ಜೊತೆಲಿದ್ದು ಇಡೀ ಪಿಕ್ಚರ್ನಲ್ಲಿ ಅವ್ರ ಜೊತೆಲೇ ಇದ್ಕೊಂಡು ನನ್ನ ಕ್ಯಾರೆಕ್ಟರ್ ಒಂಥರ ಹೈಲೈಟ್ ಆಗಿಬಿಡ್ತು. ಗುರುಗಳೇ, ಮುಂದುವರೆದು ನಿಮ್ಮ ಸಿನಿ ಪಯಣ ಆಮೇಲೆ ತಿರುಗಿ ನೋಡೋದಿಲ್ಲ, ನೀವು ಬಂಪರ್ ಹೊಡಿತಾ ಹೋಗ್ತೀರಿ. ಹಂಗೆ ನಮ್ಮದು ಹೀಗೆ ಬಂದು ಹೋಯ್ತು. ಹೋದಾಗ ನೆಕ್ಸ್ಟು ಮುತ್ತು ಅದು ಇದೆಲ್ಲ ಆಯಿತು. ಇದೇ ಥರ ಇನ್ನೊಂದು ಅವಕಾಶ ಸಿಕ್ಬಿಡ್ತು ನನಗೆ. ಒಂದು ಅನುಪಮ ಅಂತ ಚಿತ್ರ ಮಾಡಿದ್ರು ನಮ್ಮ ರೇಣುಕಾ ಶರ್ಮಾ ಅವರು ಡೈರೆಕ್ಟ್ರು. ಅನಂತ್ ನಾಗು, ನಾನು, ಉಮೇಶ, ಬಿ ಕೆ ಶಂಕರ, ನಮ್ಮ ಇವ್ರ ಮಗ ಮುಕುಂದ ಅಂತ ದಪ್ಪಿಗೆ ಒಬ್ಬ ಇದ್ದಾನೆ, ಇವೆಲ್ಲರೂ ಮಾಡಿ ಒಂದು ಬಾಲಣ್ಣವರು ಇವರೆಲ್ಲ ಒಂದು ಪಿಕ್ಚರ್ ಮಾಡಿದ್ರು. ಅದರಲ್ಲಿ ನಮಗೊಂದು ಕ್ಯಾರೆಕ್ಟ್ರು ಕೊಟ್ಟರು ರೇಣುಕಾ ಶರ್ಮಾ ಅವರು. ಅದು ನಾನೊಬ್ಬ ಬಾಕ್ಸರ್. ನನ್ನ ಪರ್ಸ್ನಾಲಿಟಿ ಆವಾಗ ನೋಡಿದ್ದಿರಲ್ಲ, ಒಂದು 40 ವರ್ಷದ ಕೆಳಗಡೆ ಏನು ಬ್ರೂಸ್ಲಿಗಿನ ಚೆನ್ನಾಗಿದ್ದೆ. ನನ್ನ ಮಗಂದು ಉಫ್ ಅಂದರೆ ಎಗರೋಗ್ಬಿಡೋನು, ಹಂಗಿತ್ತೆ ನನ್ನ ಪರ್ಸ್ನಾಲಿಟಿ. ನನಗೆ ಒಂದು ಕ್ಯಾರೆಕ್ಟರ್ ಕೊಟ್ಟು ಅದರಲ್ಲಿ ಪಾಠ ಮಾಡಿದೆ. ಅದರಲ್ಲಿ ಒಂದು ದಿವಸ ಇದು ಬರ್ತಾಳೆ ಕನಸಿನ ರಾಣಿ, ತತ್ತಾಳೆ ಮುತ್ತಿನ ವಾಣಿ, ಕೊಡ್ತಾಳೆ ಮುತ್ತಿನ ಪೆಣ್ಣಿ, ರೆಡಿ ಮಾಡು ಚಿನ್ನದ ದೋಣಿ, ತೇಲಾಡಿ ಈಜಾಡಿ ಕೂಡಿ ನೀವು ಕುಣಿ. ಈ ಸಾಂಗು ಶೂಟಿಂಗ್ ಎಲ್ಲ ಇಂಡೋರ್ ಚಾಮುಂಡಿ ಸ್ಟುಡಿಯೋದಲ್ಲಿ. ನಮ್ಮ ಪ್ರಭುದೇವ ಅವರಪ್ಪ ಮೂಗೂರು ಸುಂದರಮ್ಮ ಅವರು ಡ್ಯಾನ್ಸ್ ಮಾಸ್ಟ್ರು. ಸಾಂಗ್ ಅದು ಅಲ್ಲಿ ಯಾರಿಗೂ ಡ್ಯಾನ್ಸ್ ಬರೋಲ್ಲ ಸರ್. ನನ್ನ ಅದೃಷ್ಟಕ್ಕೆ ಅಲ್ಲಿ ಅನಂತ್ನಾಗೂ ಡ್ಯಾನ್ಸ್ ಬರೋಲ್ಲ, ಉಮೇಶನಿಗೂ ಡ್ಯಾನ್ಸ್ ಬರೋಲ್ಲ, ಬಿ ಕೆ ಶಂಕರ್ ಬರೋಲ್ಲ, ಯಾರೂ ಡ್ಯಾನ್ಸ್ ಬರೋಲ್ಲ. ನನಗೂ ಡ್ಯಾನ್ಸ್ ಬರುತ್ತೆ ಅಂತ ನಮ್ಮ ಮೂಗೂರು ಸುಂದರಮ್ಮವ್ರಿಗೆ ಗೊತ್ತಿಲ್ಲ. ಸರ್ ಏನು ಸರ್ ಎಲ್ಲ ನಾಕಿ ಹೆಂಗೆ ಸರ್ ಸಾಂಗ್ ತೆಗೆದು ನನ್ನ ಮಾಸ್ಟರ್ ಅಂತ ಕರ್ಕೊಂಬಂದ್ರೆ ಇದು ಯಾರೂ ಡ್ಯಾನ್ಸ್ ಮಾಡೋಲ್ಲ ಸರ್, ಏನು ಮಾಡೋದು ಸರ್ ಅಂತ ಕಡೆಗೆ ಯಾವುದೋ ಒಂದು BJPಗೆ ಡಿಗ್ರಿ ಈ ಸ್ಟೆಪ್ చేస్తాను ಹ್ಞೂ చేస్తాను ಸರ್ ಅಂದರು. ಅದು ನಾಗೇಶ್ಗೆ ಆಗಿನ ಕಾಲದಲ್ಲಿ ತಾಯಿ ನಾಗೇಶ್ಗೆ ಡ್ಯಾನ್ಸ್ ಮಾಸ್ಟರು, ಅವರೆಲ್ಲ ಸಾಂಗ್ಗಳು ಇವರೇ ಕೊರಿಯೋಗ್ರಾಫರ್. ಆ ಒಂದು ಸ್ಟೆಪ್ಪು ನಾಗೇಶ್ ಮಾಡಿ ಯಾವುದೋ ಒಂದು ಪಿಕ್ಚರಲ್ಲಿ ಸ್ಟೆಪ್ ಮಾಡಿದ್ದರು. ಆ ಸ್ಟೆಪ್ನ ನನಗೆ ಹೇಳೋದು, ಈಗ ಆ BJP ಸ್ಟಾರ್ಟ್ ಆದ ತಕ್ಷಣ ಬಾಲಿಂದ ಹಿಂಗೆ ಬಂದು ಬಾರ ಅಂತ 2 ಕಾಲು ಅಗಲ್ಸ್ಕೊಂಡು ಬರ್ತೀನಿ. ಅದನ್ನು ಮಾಡ್ಕೊಂಡು ಬಂದೆ, ಒಂದೇ ಟೇಕು ಓಕೆ ಆಗ್ಬಿಡ್ತು. ಸರ್ ಸಾಂಗು ಇವನ ಮೇಲೆ ತೆಗೆದುಬಿಡೋಣ ಸರ್, ಡಿಂಗ್ರಿ ಮೇಲೆ. ಹಾಗಾಗಿ ಆ ಬರ್ತಾಳೆ ಕನಸನ್ನು ಈಗಲೂ ಅದು ಎವರ್ಗ್ರೀನ್ ಸಾಂಗ್. ಇಡೀ ಕರ್ನಾಟಕದಲ್ಲಿ ನಾಟಕಕ್ಕೆ ನಾನು ಯಾವುದೇ ಮೂಲೆ ಹೋಗಲಿ, ಕರ್ನಾಟಕದ ಉದ್ದಗಲಕ್ಕೆ ಯಾವ ಮೂಲೆಯಲ್ಲಿ ಹೋದ್ರು ನಾನು ನೋಡಿದ ತಕ್ಷಣ ಸರ್ ಆ ಅನುಪಮ ಏನು ಸರ್ ಹೆಂಗಿತ್ತು ಸರ್ ಸಾಂಗು, ಏನು ಡ್ಯಾನ್ಸ್ ಮಾಡಿದ್ದೀರ ಸರ್, ಈಗಲೂ ಅದು ಆ ಎವರ್ಗ್ರೀನ್ ನೆನಪಿನಲ್ಲಿ ಉಳ್ಕೊಳ್ಳೋಂಥದ್ದು. ಗುರುಗಳೇ, ಈ ಡಿಂಗ್ರಿ ನಾಗರಾಜ್ರವ್ರನ್ನ ಕನ್ನಡ ಚಿತ್ರರಂಗ ಹಾಸ್ಯ ನಟನ ಒಂದು ವೃತ್ತಿಗೆ ಸೀಮಿತ ಮಾಡಿಬಿಡ್ತು. ಯಾಕೆ ನಿಮ್ಮಲ್ಲಿ ಒಂದು ನಾಯಕ ಅಥವಾ ಇನ್ನೊಂದು ಪ್ರಬುದ್ಧ ಆ ಥರದ್ದು ಏನಾದರೂ ಆಸೆ ಆಯಿತಾ, ಅಥವಾ ನೀವೇ ಅದನ್ನು ಒಕ್ಕೊಬಿಟ್ರ ಅಂತ ಆಸೆ ಪಾತ್ರಕ್ಕೆ? ಇಲ್ಲ ನಮ್ಮದು ಈ ಫಿಲಮ್ ಇಂಡಸ್ಟ್ರಿಯಲ್ಲಿ ಹೆಂಗಂತಂದರೆ ಒಂದು ಕ್ಯಾರೆಕ್ಟ್ರಿಗೆ ಬ್ರ್ಯಾಂಡ್ ಆಗಿಬಿಟ್ರೆ ಕ್ಲೋಸ್ ಮುಗಿದೈತೆ. ಆ ಕ್ಯಾರೆಕ್ಟ್ರ್ ಇತ್ತು ಅಂದರೆ ಅವನ್ನೇ ಕರೀತಾರೆ, ಡಿಂಗ್ರಿನೇ ಕರಿ ಅಂತಾರೆ. ನಾನು ಮಾಡೋಂಥ ಕ್ಯಾರೆಕ್ಟ್ರ್ ಬೇರೆ ಯಾರೂ ಮಾಡೋಕ್ಕಾಗಲ್ಲ, ಡಿಂಗ್ರಿನೇ ಕರೀರು. ಉಮೇಶ್ ಮಾಡೋ ಕ್ಯಾರೆಕ್ಟರ್ ಯಾರು ಮಾಡೋ ಉಮೇಶನ್ನೇ ಕರೀದು. ಹೀಗೆ ಒಂದು ಬ್ರ್ಯಾಂಡ್ ಆಗೋಗ್ಬಿಡುತ್ತೆ. ಹಾಗಾಗಿ ನಮಗೆ ಬೇರೆ ಪಾತ್ರಗಳು ಮಾಡೋಕ್ಕೆ, ನಮ್ಮಲ್ಲಿರುವಂಥ ಆ ಕಲೆನ ತೋರ್ಸೋಕ್ಕೆ ಅವಕಾಶ ಸಿಕ್ಕಲಿಲ್ಲ. ಗುರುಗಳು, ಭಾಳ ಪ್ರಮುಖವಾದ ವಿಚಾರ ಏನು ಅಂತಂದರೆ, ಕನ್ನಡ ಚಿತ್ರರಂಗದಲ್ಲಿ ಇವತ್ತಿಗೆ ಹಾಸ್ಯ ಕಲಾವಿದರ ಪರಿಸ್ಥಿತಿ ಹೇಗಿದೆ ಗುರುಗಳೇ? ಇವಾಗಿನ ಪರಿಸ್ಥಿತಿ ಬಹಳ ಹದಗೆಟ್ಟೋಗ್ಬಿಟ್ಟಿದೆ. ಯಾಕಂದರೆ ನರಸಿಂಹರಾಜಣ್ಣವರು, ಬಾಲಕೃಷ್ಣ, GV ಅವರು, NS ರಾವ್, ಮುಸ್ರಿ ಕೃಷ್ಣಮೂರ್ತಿ ಅವರು, ಗುಗ್ಗು ಕಮಿಡಿಯನ್ ಗುಗ್ಗು, ಜೋಕರ್ ಶಾಬು, ರತ್ನಾಕರ್ ಅವರು, ಇಂಥ ದೊಡ್ಡ ಆಮೇಲೆ ಗಣಪತಿ ಭಟ್ರು, ಮಹಾಬಲ್ ರಾಯರು, ಇಂಥ ದೊಡ್ಡ ಕಾಮಿಡಿ ನಟರು ಅವರ ಹಾವಭಾವ, ಅವರ ಆಂಗಿಕ, ಡೈಲಾಗ್ ವೇರಿಯೇಷನು ಹೀಗಿತ್ತು. ಡಬಲ್ ಮೀನಿಂಗ್ ಅನ್ನೋದು ಏನಿರಲಿಲ್ಲ ಆಗ. ಇದರೊಳಗೆ ಜನನ ಬರೀ ನರಸಿಂಹರಾಜಣ್ಣವ್ರದ್ದು ಬರೀ ನೋಡಿದ್ರೆ ಸಾಕು ನಗು ಬರೋದು. ಮುಸ್ರಿ ಕೃಷ್ಣಮೂರ್ತಿ ಅವರು ಬಂದರೆ ಡೈಲಾಗೇ ಮಾತಾಡೋದು ಬೇಡ. ಆ ಥರ ಆ ಆಂಗಿಕ ಸ್ವಭಾವದಿಂದ ಆವಾಗ ಹಂಗಿತ್ತು. ಈಗ ಹಂಗೇನಿಲ್ಲ, ಬರೀ ಡಬಲ್ ಮೀನಿಂಗು. ನಿನ್ನ ಜೊತೆಗೆ ಯಾವುದೋ ಒಂದು ಜೋಕ್ ಹೇಳಿದ್ರೆ ಆ ಜೋಕನ್ನೇ ಒಂದು ಕಟ್ ಮಾಡ್ತಾನೆ ಅಷ್ಟೇ, ಅದೇ ಕಾಮಿಡಿ. ಅದಕ್ಕೆ ಈಗಲೂ ನಮ್ಮ ಜನರಿಗೆ ಯಾವುದೇ ನಟ ನಾವು ಯಾವುದೇ ಊರಿಗೆ ಹೋದ್ರು, ಸರ್ ನೀವೇನು ಸರ್ ಇವಾಗ ಕಮ್ಮಿ ಆಗಿದ್ದೀರಾ, ಪಿಕ್ಚರ್ನ ಬರ್ತೀರಾ ಸರ್, ನನ್ನನ್ನು ಅದನ್ನೇ ಹೇಳಿ ಸಾಮಾನ್ಯಕ್ಕೆ. ಸರ್ ಹೊಸ ನಟರು ಬಂದು ಹಳೆಯವರು ಹೊರಟಿರ್ತಾರೆ ಸರ್, ಏನೇ ಆಗಲಿ ಹೊಸ ನಟರಿಗೆ ಈಗಿನ ಆ ನಟರಿಗೆ ಆ ಹಾಸ್ಯ ಅನ್ನೋದು ಏನು ಅಂತ ಗೊತ್ತಿಲ್ಲ ಸರ್. ಅದು ನಿಮ್ಮಂಥ ಕಲಾವಿದರು, ಉಮೇಶ್ ಅಣ್ಣ ಆಗಲಿ, ನೀವಾಗಲಿ, ಆ ಬ್ಯಾಂಕ್ ಜನಾರ್ದನ ಆಗಲಿ, ಇವರೆಲ್ಲ ಬಂದರೆ ಜನಕ್ಕೆ ಎಷ್ಟು ಸುಖ ಸಂತೋಷ, ಎಷ್ಟು ಆನಂದ ಬರುತ್ತೆ ಸರ್ ಅಂತ, ನಗು ಬರುತ್ತೆ ಅನ್ನೋದನ್ನು ಹೇಳ್ತಾರೆ. ಹಾಗಾಗಿ ಈಗಿನಗೂ ಅವ್ರಿಗೆ ನಮಗೆ ಸ್ವಲ್ಪ ಕೋಇನ್ಸಿಡೆನ್ಸ್. ಅವ್ರು ಮಾಡಿದ್ದೇ ಮಾಡಿದ್ರು, ಅವ್ರು ಏನು ಮಾಡ್ತಾರೆ ಅದಕ್ಕೆ ರೈಟ್ ಅಂತಾರೆ ಡೈರೆಕ್ಟ್ರು. ಖಂಡಿತ ಇವ್ರುಗಳು ಭಾಳ ಮುಖ್ಯವಾಗಿ ಬೇರೆ ಯಾವ ಪಾತ್ರ ಮಾಡಿ ಸೈ ಅನ್ಸ್ಕೋಬೋದು, ಆದರೆ ಜನರನ್ನು ನಗಿಸೋದಿದೆಯಲ್ಲ ಆ ಕಲೆ ತುಂಬ ಕಷ್ಟ. ಅದು ಸಿದ್ಧಿದ್ರೆ ಮಾತ್ರ ಸಾಧ್ಯ ಆಗ್ತದೆ. ಒಬ್ಬ ಹೀರೋ ಆಗ್ಬೋದು, ಆದರೆ ಹಾಸ್ಯನಟನಾಗೋದು ಕಷ್ಟ ಅನಿಸುತ್ತೆ ನಮ್ಮ ಗುರುಗಳೇ. ಆ ಥರ ಅನುಭವ ಪಡ್ಕೊಂಡಿದ್ದೀರಿ ನೀವು.
ಒಬ್ಬ ಹಿರಿಯ ನಟರಾಗಿ ಒಬ್ಬ ಹಾಸ್ಯ ಕಲಾವಿದನಿಗೆ ಇರಬೇಕಾದಂತಹ ಸವಾಲು ಮತ್ತು ಸಿದ್ಧತೆ ಏನು ಗುರುಗಳೇ? ಸಿದ್ಧತೆಗಳೇನಿಲ್ಲ. ನಾವು ಯಾಕಂದರೆ ನಾವು ಈ ಹುಟ್ಟುದಾರ ಬರ್ತೀನಿ ಡ್ರಾಮಾ ಕಂಪ್ನಿಯಲ್ಲಿ ನಮ್ಮ ಗುಬ್ಬಿ ಕಂಪ್ನಿಯೊಳಗೆ ನರಸಿಂಹರಾಜ್ ಅವರು, ಬಾಲಕೃಷ್ಣ ಅವರು ಎಲ್ಲ ಪಾಠ ಮಾಡಿದ್ರು. ನಾವು ಸಣ್ಣ ಹುಡುಗರು, ಅವ್ರು ನೋಡಿ ನಾವು ಯಾಕೆ ಈ ಥರ ಕಾಮಿಡಿ ಪಾಠ ಮಾಡಬಾರ್ದು ಅಂತ ಅವ್ರ ಜೊತೆಲೇ ಎಷ್ಟೋ ಸಣ್ಣ ಸಣ್ಣ ಪಾಠಗಳು ಸಣ್ಣ ಹುಡುಗರು ಇದ್ದಾಗಲೇ ಅವ್ರ ಜೊತೆಲಿ ಪಾಠ ಮಾಡಿ ಅವ್ರ ಕೈಯಲ್ಲಿ ಸಹಿ ಅನ್ಸ್ಕೊಂಡಿರೋದಿದೆ. ಹಾಗಾಗಿ ಅವರು ಕಂಪ್ನಿ ಬಿಟ್ಟು ಹೋದ್ಮೇಲೆ ನಾವು ಅವರು ಆ ರೂಟ್ನಲ್ಲೇ ಬಂದು ನಾವು ಯಾಕೆ ಕಾಮಿಡಿ ಪಾಠ ಮಾಡಬಾರ್ದು ಅಂತ ಎಲ್ಲ ನಾಟಕ ಕಂಪ್ನಿಯಲ್ಲಿ ಸಣ್ಣ ಸಣ್ಣ ಪುಟ್ಟ ಕಾಮಿಡಿ ಪಾಠ ಮಾಡಿಕೊಂಡು ಅವ್ರನ್ನಿಂದ ಬಂದರಿಂದ ಈಗ ನಮಗೇನು ಸಿದ್ಧತೆ ಇಲ್ಲ. ನಮಗೆ ಪೇಪರ್ ಕೊಡ್ತಾರೆ, ಸರ್ ಇದಕ್ಕೆ ಸೀನು ಇದಿಷ್ಟು ಅಂತ ಹೇಳ್ತಾರೆ ಅಷ್ಟೇ. ನಾವು ಏಕದಮ್ ನಮ್ಮ ಪಾಡು ನಾವು ಮಾತಾಡ್ಕೊಂಡು ಹೋಗ್ತೀವಿ. 1 ಪೇಜಲ್ಲ 10 ಪೇಜ್ ಡೈಲಾಗ್ ಇದ್ದರು ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ, ಮಾಡ್ತೀವಿ. ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಐತೆ ಹೇಳ್ತಾರೆ, ಸರ್ ಹಿಂಗೆ ಮಾಡಿ ಅಂತ. ಅವಾಗ ನೋಡೋರು ಅವರೇ ಸುಮ್ಮನೆ ಆಗ್ಬಿಡ್ತಾರೆ. ಏನು ಹಿಂಗೆ ಸೀನ್ಗಳಿಂದ ಹಾಕ್ತಾರೆ, ಹಿಂಗೆ ಮಾಡ್ತೀವಿ, ಹಂಗೆ ಎಷ್ಟೋ ಜನ ರೇಣುಕಾ ಶರ್ಮ ಅವರು, ಆಮೇಲೆ ಇವರು ಸೋಮಶೇಖರ್ ಅವರು, ಇವರೆಲ್ಲ ಮಾಡಪ್ಪ ಮಾಡಿ 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 ಚೈಲ್ಡ್ ಅವರು ನಮ್ಗೆ ಫ್ರೀಯಾಗಿ ಬಿಟ್ಬಿಡೋರು. ಹಾಗೆ ನಾವು ಕೂಡ ಏನು ನಮಗೆ ಅದೆಲ್ಲ ಮಾಡಿರೋದು ನೋಡಿದ್ವಲ್ಲ. ನರಸಿಂಹರಾಜ್ ಅವರು, ಬಾಲಕೃಷ್ಣ ಅವರು ಹಿಂದೆ ಅವ್ರೇನು ಮಾಡ್ತಿದ್ರು, ಮುಸ್ರಿ ಕೃಷ್ಣಮೂರ್ತಿರು, ಆ ಕ್ಯಾರೆಕ್ಟರ್ ನೋಡಿಕೊಂಡು ನಾವು ಒಂದು ಸತಿ ಅವ್ರನ್ನ ನಮ್ಮ ಮೈಂಡಲ್ಲಿ ಸರ್ಕೊಂಡು ನಾವು ಆ ಥರ ಮಾತಾಡೋರು, ಖುಷಿ ಪಡೋದು. ಹಾಗಾಗಿ ಆ ಥರ ಬಂದ್ರಿಂದ ಇದಕ್ಕೆ ಸಿದ್ಧತೆ ಅನ್ನೋದು ಏನಿಲ್ಲ. ಅದು ಮುಖ್ಯವಾಗಿರಲೇ ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಹಾಸ್ಯ ಕಲಾವಿದರನ್ನ ಕಡೆಗಣನೆ ಮಾಡ್ತಿದ್ದಾರೆ. ಅದು ವೇತನದಲ್ಲಿರ್ಬೋದು, ಬೇರೆ ಬೇರೆ ವಿಚಾರದಲ್ಲಿರ್ಬೋದು, ಒಂಥರ ನಿರ್ಲಕ್ಷ್ಯ ಮಾಡ್ತಿದ್ದಾರೆ, ಒಂದು ಕಡೆ ಮೂಲಗುಂಪು ಮಾಡ್ತಿದ್ದಾರೆ. ಹಂಗಾಗಿ ಎಲ್ಲ ಒಂದು ಕಡೆ ತುಂಬ ಜನ ಪ್ರತಿಭೆ ಇರುವಂತಹ ಹಾಸ್ಯ ಕಲಾವಿದರು ಕೂಡ ಅವರು ತಮ್ಮ ವ್ಯಕ್ತಿತ್ವವನ್ನು ಪ್ರತಿಭೆನ ತೋರ್ಸೋಕ್ಕಾಗ್ತಿಲ್ಲ ಅನ್ನುವಂಥ ಆರೋಪ ಇದೆ. ಅದಂತೂ ನಿಜಾನೇ. ಯಾಕಂದರೆ ಈಗಿನ ನಿರ್ಮಾಪಕರು, ನಿರ್ದೇಶಕರಿಗೆ ಈ ಹಾಸ್ಯದ ಅನುಭವ ಇಲ್ಲ. ಈ ಕಾಮಿಡಿ ಹ್ಯೂಮರಸ್ ಅನ್ನೋದು ಅವ್ರಿಗೆ ಒಂದು ಸತಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾರೇನು ಮಾಡ್ತಾರೆ, ಹೊಸಬ್ರು ಮಾಡ್ತಾರಲ್ಲ ಅದನ್ನೇ ಕಾಮಿಡಿ ಅಂತ ತಿಳ್ಕೊಂಬಿಡ್ತಾರೆ. ಆದರೆ ಕಾಮಿಡಿ ನಟರಿಗೆ, ನಮ್ಮಂಥ ಹಳೆ ನಟರಿಗೆ ನೋಡಿ, ಅದೇ ತೆಲುಗು ತಮಿಳಲ್ಲಿ ನೋಡಿ ಎಲ್ಲ ಓಲ್ಡ್ ಏಜ್, ನಮ್ಮಂಥ ವಯಸ್ಸಿನವರೇ ಕಾಮಿಡಿ ನಟರುಗಳೇ ಇದ್ದಾರೆ. ಅವರಿಗೆಲ್ಲ ಒಳ್ಳೆಯ ಅನುಭವ, ಅವರಿದ್ರೇ ಪಿಕ್ಚರ್ ಓಡುತ್ತೆ. ಈಗ ತೆಲುಗು ಪಿಕ್ಚರ್ನಲ್ಲಿ ಎಂಥ ಹೀರೋಗಳು ಹೊಸಬರ ಏನೋ ಬಂದರೂ ಕೂಡ ಈ ಕಾಮಿಡಿ ನಟರು ಅಲ್ಲಿ ಇಲ್ಲ ಅಂತಂದರೆ ಬ್ರಹ್ಮಾನಂದಮ್ಮು ಇವರೆಲ್ಲ ಬ್ರಹ್ಮಂ ಇವರೆಲ್ಲ ಇರಬೇಕು. ಇದ್ರೇ ಕಾಮಿಡಿ ಪಿಕ್ಚರ್ ಕ್ಲಿಕ್ ಆಗುತ್ತೆ. ಹಾಗಾಗಿ ನಮ್ಮನ್ನು ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ತೀವಿ. ನಾವು ಇವಾಗ ಹೋಗಿ ನಾವು ಈ 400-500 ಪಿಕ್ಚರ್ ಆಗಿ 40 ವರ್ಷ ಸರ್ವಿಸ್ ಆದಮೇಲೆ ಸರ್ ನಮಗೊಂದು ಅವಕಾಶ ಕೊಡಿ ಅಂತ ಕೇಳೋಕ್ಕೆ ನಮ್ಮ ಕೈನಲ್ಲಿ ಆಗೋದಿಲ್ಲ. ಅವರಾಗ ತಿಳ್ಕೊಬೇಕು, ಒಬ್ಬ ನಟಿದ್ದಾರೆ ನೋಡಪ್ಪ, ಆ ಡಿಗ್ರಿ ನಾಗರಾಜ್ ಇದ್ದಾನ, ಉಮೇಶ್ ಇದ್ದಾರಾ, ಬ್ಯಾಂಕ್ ಜನಾರ್ದನ್ ಇದ್ದಾರ, ಬಿರಾದರ್ ಇದ್ದಾರೆ, ಕರೀರಿ ಅಂಥೇಳಿ ನಮ್ಮನ್ನು ಕರೆದು ಅವರಾಗ ಅವಕಾಶ ಕೊಟ್ಟರೆ ಏನು ನಮ್ಮ ಇದಾಗುತ್ತೆ, ಉಪಜೀವನ, ನಮ್ಮ ಜೀವನ ನಡೀತಿದೆ. ಯಾಕಂದ್ರೆ ನಾವು ಇಷ್ಟು ದೂರ ಬಂದುಬಿಟ್ಟಿದ್ವಿ, ಇದಕ್ಕೆ ಹೋಗ್ಬಿಟ್ಟಿದ್ವಿ. ಏನಿರಲಿ ಬಿಡಲಿ, ಮಳೆ ಆಗಲಿ ಬಿಸಿಲಾಗಲಿ ನೀರಲ್ಲಿ ಇಳಿದುಬಿಟ್ಟಿದ್ವಿ. ನೀರಲ್ಲಿ ಇಳಿದವನು ಮಳೆಯೇನು ಚಳಿಯೇನು ಅಂದಂಗೆ ನಡ್ಕೊಂಡು ಹೋಗ್ತಾಯಿದೆ. ಆವಾಗೊಂದು ಇವಾಗೊಂದು ಏನೋ ನಮಗೆ ಗೌರವಕ್ಕೆ ನಮಗೆ ಬೆಲೆ ಕೊಟ್ಟು ಕೆಲವು ನಿರ್ಮಾಪಕರು, ನಿರ್ದೇಶಕರು ಡಿಂಗ್ರಿ ಒಂದು ಕರಿಯಪ್ಪ ಮಾಡಲಿ ಅಂತ ಅಂದ್ಬಿಟ್ಟು ಮಾಡ್ತಿದ್ದಾರೆ. ಈಗ ಲೇಟೆಸ್ಟ್ ಪಿಕ್ಚರು ಒಂದು ಮುತ್ತಪ್ಪ ರೇವರ ಒಂದು ಪಿಕ್ಚರ್ ತೆಗೆದ್ರು, ಮುಕುಂದ ಮುರಾರಿ ಅಂತ. ಅದರಲ್ಲಿ ನನಗೊಂದು ಅವಕಾಶ ಸಿಕ್ತು. ಆಮೇಲೆ ದ್ವಾರಕೇಶ್ ಅವರು ಚೌಕ ಅಂತ ಮಾಡಿದ್ರು, ಅದರಲ್ಲಿ ನನಗೊಂದು ಅವಕಾಶ, ಹಿರಿಯ ನಟ ಅಂತ ಚೌಕ. ಈಗ ಅದೇ ಮುತ್ತಪ್ಪ ರೇವ ಇನ್ನೊಂದು ಕಾಲೇಜ್ ಕುಮಾರ್ ಅಂತ ಮಾಡ್ತಾರೆ, ಅದರಲ್ಲೂ ನನ್ನ ಹೊನ್ನವಳ್ಳಿ ಕೃಷ್ಣನ್ ಕರೆದು ಒಂದು ಅವಕಾಶ ಕೊಟ್ಟು ಎಲ್ಲೋ ಕೆಲವರು ಇರ್ತಾರೆ ನಮ್ಮನ್ನು ಕರೆದು ಪಾತ್ರಗಳು ಕೊಡ್ತಿರ್ತಾರೆ. ಭಾಳ ಮುಖ್ಯವಾಗಿರುಗಳೇ, ಚಿತ್ರರಂಗದಲ್ಲಿ ತುಂಬ ಜನ ಕಲಾವಿದರು ಗುರುಗಳೇ ತುಂಬ ಸಂಕಷ್ಟದಲ್ಲಿದ್ದಾರೆ. ನೀವು ಅದನ್ನು ಗಮನಿಸಿದ್ದೀರಿ. ಶನಿ ಮಹಾದೇವಪ್ಪ ಅಂತೇಳಿ ಒಬ್ಬರು ನಟರು ಮೊನ್ನೆ ಪತ್ರಿಕೆಯಲ್ಲಿ ನೋಡಿದೆ. ತುಂಬ ಜನ ಹೆಸರು ಹೇಳೋಕ್ಕಾಗೋದಿಲ್ಲ ನಾನು. ಕೊನೆಗಾಲದಲ್ಲಿ ಗುರುಗಳೇ ಅವರು ತಮ್ಮ ಇಡೀ ಬದುಕನ್ನು ಕಣ್ಣೀರಿನಲ್ಲೇ ಕೈ ತೊಳೆದು ಅತಂತ್ರವಾಗಿ ಸಾವನ್ನಪ್ಪಿರುವಂಥ ದುರಂತಗಳನ್ನು ನೋಡ್ತಾ ಇದ್ದೀವಿ ನಾವು. ಬೆಳಕನ್ನು ಕೊಡ್ತೀರಿ ಕಲಾವಿದರಾಗಿದ್ದಾಗ, ಇನ್ನೊಬ್ಬರಿಗೆ ಬೆಳಕು ಕೊಡ್ತೀರಿ, ನಗಿಸ್ತೀರಿ. ತೆರೆಮರೆಯಲ್ಲಿ ಆ ಕಲಾವಿದನ ಬದುಕನ್ನು ಯಾರೂ ಕೂಡ ಇವತ್ತು ಗ್ರಹಿಸ್ತಾ ಇಲ್ಲ. ಈ ಅನುಭವ ನಿಮ್ಗಾಗಿದೆ ಗುರುಗಳೇ. ಈ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಗುರುಗಳೇ? ನನಗೆ ಶರ್ಮಾದೇವಣ್ಣ ಈಗಲಿಂದಲ್ಲ, ನನಗೂ ಒಂದು 50 ವರ್ಷದ ಪರಿಚಯ. ಶರ್ಮಾದೇವಣ್ಣ, ಬೆಂಗಳೂರು ನಾಗೇಶ್ ಅವರು, ಇವರೆಲ್ಲ ಆಗಿನ ಕಾಲದಲ್ಲಿ ಡ್ರಾಮಾ ಕಂಪ್ನಿಯಲ್ಲಿ ಪಾಠ ಮಾಡಿದ್ರು ಬಂದರು. ಆಗ ಯಾವಾಗ ಅವ್ರ ಜೀವನ ಇವಾಗ ಶೋಚನೀಯವಾಗಿದೆ ಅಂತಂದರೆ, ಆವಾಗ ನಾವು ಬಂದ ಕಾಲದಲ್ಲಿ ಪೇಮೆಂಟ್ಗಳೇನೋ ಅಂತ ಇರಲಿಲ್ಲ. ಏನು 20-30 ದಿವಸ ಕೆಲಸ ಮಾಡಿದ್ರೆ 500-1000 ರೂಪಾಯಿ ಕೊಡೋರು ನಮಗೆ. ಬೆಳಗ್ಗೆ ಯಾವುದೋ ಕನ್ವೀನ್ಸ್ ಅಂತ 2 ರೂಪಾಯಿ 3 ರೂಪಾಯಿ ಕೊಡೋರು ಆಟೋ ಚಾರ್ಜ್ ಅಂತ.
ಬೆಂಗಳೂರಲ್ಲಿ ಶೂಟಿಂಗ್ ಆದ. ಹೀಗಾಗಿ ಅವರು ಕೊಡೋ ದುಡ್ಡು ನಮ್ಮ ಜೀವನ ನಡೆಸೋಕ್ಕೆ ಸಾಲ್ತಿರ್ಲಿಲ್ಲ. ಇನ್ನು ಮನೆ ಮಠ ಮಾಸ್ ಮಾಡ್ಕೊಳ್ಳೋಕೆ ಹೆಂಗಾಗ್ತಿತ್ತು ಆಗ್ತಾರೆ. ಹಾಗಾಗಿ ಇದರಿಂದ ಬಂದವರು ಈಗಲೂ ಸ್ವಲ್ಪ ಶೋಚನೀಯ ಸ್ಥಿತಿಯಲ್ಲೇ ಇದ್ದಾರೆ. ಹೆಚ್ಚಕ್ಕೆ ನಾನು ಕೂಡ ನಾನು ನೋಡಿದೆ, ನಾನೇನು ಸ್ವಂತ ಮನೆಗೆ ಮಾಡ್ಕೊಂಡು ಬಂಗ್ಲಾ ಕಟ್ಕೊಂಡು ಕಾರ್ಗಿಲ್ಲ ಓಡಾಡ್ತೀನಲ್ಲ, ನಾನು ಈಗಲೂ ಟೂ ವೀಲರಲ್ಲೇ ಓಡಾಡೋದು. ಈಗಲೂ ಬೆಂಗಳೂರಲ್ಲಿ ಬಾಡಿಗೆ ಮನೆಯಲ್ಲೇ ಇದ್ದೀನಿ, ಸ್ವಂತ ಮನೆ ಬರೋದಿಲ್ಲ ನಮಗೆ. ಹಾಗಾಗಿ ನಮ್ಗೆ ಯಾಕೆ ಅಂತಂದರೆ ಆ ಕೆಲಸ ಈಗ ನಾನೇನೋ ಉತ್ತರ ಕರ್ನಾಟಕದಲ್ಲಂತ ನಾಟಕ ಕಂಪ್ನಿಗಳ ಮೇಲೆ ಬಿದ್ದುಬಿಟ್ಟಿದ್ದೀನಿ. ನನ್ನ ಜೀವನ ವೃತ್ತಿ ರಂಗಭೂಮಿ ಬಂದಿದ್ದು ವೃತ್ತಿ ರಂಗಭೂಮಿಲೇ ನಡ್ಕೊಂಡು ಹೋಗ್ತಾಯಿದ್ದೆ. ತಿಂಗಳಲ್ಲಿ 10-15 ದಿವಸ ಉತ್ತರ ಕರ್ನಾಟಕದ ಯಾವುದೋ ಒಂದು ನಾಟಕ ಕಂಪ್ನಿಯಲ್ಲಿ ಹೋಗಿ ನಾನು ಮಾಡುವಂಥ ನಾಟಕ ರಿಸರ್ವ್ನ ಇಟ್ಕೊಂಡಿರ್ತಾರೆ. ನಾವು ಬಂದಾಗ ಹಾಕ್ಕೊತಾರೆ, ಪಾಠ ಮಾಡ್ತಾರೆ. 3 ದಿವಸ ಅಂತಾರೆ, 4 ದಿವಸ ಅಂತಾರೆ, 5 ದಿವಸ ಅಂತಾರೆ. ಕಲೆಕ್ಷನ್ ಚೆನ್ನಾಗಾದ್ರೆ 10 ದಿವಸದವರೆಗೂ ಪಾಠ ಮಾಡ್ತೀವಿ. ದುಡ್ಡು ಕೊಡ್ತಾರೆ, ಅದನ್ನು ತಗೊಬಂದು ನಮ್ಮ ಜೀವನ ನಡೆಸ್ತಿದ್ದೀವಿ. ಈಗ ಫಿಲಮ್ ಇಂಡಸ್ಟ್ರಿ ಮೇಲೆ ಭಾರ ನಂಬ್ಕೊಂಡು ಕೂತಿರೋದು ಬಿಟ್ಬಿಟ್ಟಿದ್ದೀವಿ ನಾವೀಗ. ನೀವು ಹೇಳೋ ಗುರುಗಳೇ, ನಿಮ್ಮ ಕೋ ಆರ್ಟಿಸ್ಟು ನಾನು ನೆನಪು ಮಾಡಬೇಕು, ಹಿರಿಯ ಕಲಾವಿದರಂಥ ದೊಡ್ಡಣ್ಣ, ಹೊನ್ನಾವಳಿ ಕೃಷ್ಣ ಅವರು, ಬೀರ್ದಾರ್ ಅವರು, ಸಾಧು ಕೋಕಿಲ್ ಅವರು, ಬ್ಯಾಂಕ್ ಜನಾರ್ದನ್ ಅವರು, ಟೆನ್ನಿಸ್ ಕೃಷ್ಣ ಅವರು, ಮುಖ್ಯಮಂತ್ರಿ ಚಂದ್ರು ಅವರು, ಒಬ್ಬರಲ್ಲ ಇಬ್ಬರಲ್ಲ ನೀವು ಆಕ್ಟ್ ಮಾಡಿರುವಂಥದ್ದು. ಪ್ರತಿಯೊಬ್ಬರು ಅವ್ರದ್ದೇ ಅಂತ ಒಂದು ಅಜೆಂಡಾಗ ಒಂದು ರೀತಿ ದೊಡ್ಡ ದೈತ್ಯ ಪ್ರತಿಭೆಗಳು, ಹಾಸ್ಯ ನಟರು, ನಿಮ್ಮದೇ ಅಂತ ಕೊಡುಗೆನ ಕೊಟ್ಟಿದ್ದೀರಿ. ಈ ನಟರ ಎಲ್ಲರ ಸಹವಾಸ ನೋಡಿದ್ರಲ್ಲ ಗುರುಗಳೇ, ಅವರಿಂದ ಏನು ಕಲಿಯಕ್ಕೆ ಸಾಧ್ಯ ಆಗುತ್ತೆ? ನಾವು ಯಾರು ಒಬ್ರಿಗೊಬ್ಬರು ಸೇರಲ್ಲ. ಅವ್ರು ಎದುರುಗಡೆ ಬಿದ್ದರೆ ಏನೋ ಮಾಡಿದ್ರಿ ಚೆನ್ನಾಗಿದೆ ಅಂತ ಅಷ್ಟೇ ವಿನ ನಾನು ಅಲ್ಲಿ ಹೋದ್ಮೇಲೆ ಹೋಗಲಿ ಯಾವನ ಡೈರೆಕ್ಟ್ರ್ ಇದ್ಕೊಂಡು ನೀವು ದೊಡ್ಡ ಕ್ಯಾರೆಕ್ಟರ್ ಮಾಡ್ತಿದ್ದ ಡಿಗ್ರಿ ಬಂದರೆ ಡೈರೆಕ್ಟ್ರ್ ನೋಡಿ ಸರ್ ಹಳೆ ಆರ್ಟಿಸ್ಟು ಇವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳುವಂಥ ಮನೋಭಾವ ಇಲ್ಲ. ಇವ್ರಿಗೆ ಬಂದರೆ ಅವನದಲ್ಲಿ ಚಾನ್ಸ್ ಹೊರಟೋಗ್ಬಿಡುತ್ತೋ ಅಂತ ಇವನು ಆ ಥರದ. ಹಾಗೆ ಈ ಕಲಾವಿದರಿಗೆ ಒಬ್ಬರಲ್ಲೊಬ್ಬರು ಒಮ್ಮತ ಇಲ್ಲ ಅಷ್ಟೇ. ಭಾಳ ಈ ವಿಷಯ ಕೇಳ್ತಿದ್ರೆ ಪ್ರಿಯ ವೀಕ್ಷಕರೇ ನೋವು ಅನಿಸುತ್ತೆ ನಮಗೆ. ಹಿತ್ತಲುಗಡ್ಡೆ ಮೊದಲ ಅಂತಾರೆ, ಆದರೆ ನಮ್ಮವರೇ ನಮಗೆ ಆಗೋದಿಲ್ಲ ಅನ್ನುವಂಥದ್ದು ಅತ್ಯಂತ ಬೇಸರದ ಸಂಗತಿ. ಬಹುಶಃ ಡಿಂಗ್ರಿ ನಾಗರಾಜ್ ಅವರ ಆ ಭಾವನೆಗಳಲ್ಲಿ ಆ ನೋವು ವ್ಯಕ್ತವಾಗ್ತಿರುವಂಥದ್ದು ಭಾಳ ವಿಷಾದ ಅನಿಸುತ್ತೆ ನನಗೂ ಕೂಡ. ಮುಂದುವರೆದು ಗುರುಗಳೇ, ನಿಮ್ಮ ಆತ್ಮೀಯ ಸ್ನೇಹಿತ ಕರಿಬಸವಯ್ಯನವರು, ಕನ್ನಡ ಚಿತ್ರರಂಗ ಕಂಡಂಥ ಒಬ್ಬ ಸಾತ್ವಿಕ, ಅತ್ಯಂತ ಒಬ್ಬ ಪ್ರಾಮಾಣಿಕ ನಟ, ಯಾರ ಸಹವಾಸಕ್ಕೂ ಹೋಗದೆ ತಾವಾಯಿತು ತಮ್ಮ ಬದುಕಾಯಿತು ಅನ್ನುವಂಥ ನಿಮ್ಮ ಥರ ಮಾದರಿಯಲ್ಲಿ ಬೆಳೆದು ಬಂದಂಥ ಒಬ್ಬ ನಟ ಒಂದು ದಿಢೀರ್ ಸಾವನ್ನಪ್ಪಿಡ್ತಾರೆ ಗುರುಗಳೇ. ತುಂಬ ನೋವಿನ ಸಂಗತಿ. ನೀವು ಮಾತನಾಡಿದ ವಾಹಿನಿಗಳನ್ನ ಕೇಳಿದ್ದೀನಿ. ಒಂಥರ ನಿಮ್ಮಂಥವ್ರಿಗೆಲ್ಲ ಏನೋ ಒಂದು ಬಲ ಕಳ್ಕೊಂಡಂಗೆ ಆಯಿತು. ಆ ಘಟನೆ ನೆನಪು ಮಾಡ್ಕೊಳಕ್ಕಾಗತ್ತೆ ಗುರುಗಳೇ? ಕರಿಬಸವಯ್ಯನವರು ಇಂಡಸ್ಟ್ರಿ ಬಂದಾದಮೇಲೆ ನನಗೆ ಪರಿಚಯ ಆದಮೇಲೆ ನಾನು ಹೆಂಗೆ ಪರಿಚಯ ಅಂದರೆ ನಮ್ಮ ನಾಟಕದಲ್ಲಿ ಏನು ರೀ ಕರಿಬಸವಯ್ಯನ ಪಾಠ ಮಾಡ್ತೀನಿ, ನಮ್ಮ ನಾಟಕದಲ್ಲಿ ಒಂದು ಪಾಠ ಒಂದು ಕೆ ಬಿ ಅಂತ ಕೆ ಬಿ ಅಂತ ಮಾಡ್ತೀರೇನ್ರಿ? ಹಣ ಮಾಡ್ತೀರ, ನಾನು ನೆನಪು ನಾನು ಮಾಡ್ದಲ್ಲೇ ಇರ್ತೇನೆ. ಒಂದೆರಡು ನಾಟಕದಲ್ಲಿ ಪಾಠ ಮಾಡ್ತೆ, ಚೆನ್ನಾಗಿ ಮಾಡಿದ್ರು. ಆಮೇಲೆ ನಮ್ಗೆ ಎಲ್ಲೋದ್ರು ಫಸ್ಟು ಕೆ ಬಿ ಅವರೇ ಆಯ್ತಣ್ಣ ನನಗೆ ಭಾಳ ಗೌರವ ಕೊಡರು. ದಿನಕ್ಕೆ ಒಂದು ಅಟ್ಲೀಸ್ಟ್ 2 hours ಒಂದು ಫೋನ್ ಮಾಡ್ದಲ್ಲೇ ಇರ್ತಿರಲಿಲ್ಲ. ಅಣ್ಣ ಎಲ್ಲಿದ್ದೀನ ಡಿಂಗ್ರಣ್ಣ, ಅಣ್ಣ ಇಲ್ಲಿ ಚೆನ್ನಾಗಿರೋಣ, ನಾನು ಇಲ್ಲಿ ಯಾವುದೋ ಶೂಟಿಂಗ್ನ ಇದ್ದೆ, ಹಿಂಗೆ ಮಾತಾಡಿಕೊಂಡು ಅವ್ರ ಮನೆಯವ್ರಿಗೆ ನಮಗೆ ಭಾಳ ನಮ್ದು ಎಷ್ಟೇ ಕಷ್ಟದಲ್ಲಿದ್ದಾಗಲೂ ಆ ವೈನ್ ಜೋಬನ ದುಡ್ಡು ಕೊಟ್ಟು ಕೂಡ ಕೇಳ್ತಾ ಇರಲಿಲ್ಲ. ನಾನು ಯಾವಾಗ ಕೊಟ್ಟರೆ ಬಿಟ್ಟೆ. ಆ ಥರದಲ್ಲೇ ನಮ್ಮನ್ನೆಲ್ಲ ನೋಡ್ಕೊಂಡಿದ್ದಾರೆ. ಅದು ಸ್ವಯಂಕೃತ ಅಪರಾಧ. ಆವತ್ತು ನಾವು ಹೇಳ್ದು, ಆ ದಿವಸ ನಾವೆಲ್ಲ ರಾತ್ರಿ 9 ಗಂಟೆಗೆ ನಾವೆಲ್ಲ ಇದ್ದೀವಿ. ನಾನು, ಕರಿಬಸವಯ್ಯನವರು, ಹೊನ್ನಾವಳಿ ಕೃಷ್ಣ, ಬ್ಯಾಂಕ್ ಜನಾರ್ದನು, ಎಲ್ಲರೂ ಒಂದು ಕಡೆ ಯಾವುದೋ ಒಂದು ಅಂಗಡಿ ಗೃಹ ಪ್ರವೇಶಕ್ಕೆ ಹೋಗಿದ್ದು. ಮುಗಿಸ್ಕೊಂಡು ಅಣ್ಣ ನಿಮ್ಮ ನಡೀರಿ ಅಣ್ಣ, ನಾನು ಹೇಳಿದೆ ಕೆ ಬಿ ಅವರು ನಾನು ನಿಮ್ಮ ಗಾಡೀಲಿ ಬರ್ತೀನಿ, ನಮ್ಮ ಮನೆ ಹತ್ರ ಬಿಟ್ಟು ಹೋಗಿ ಅಂತಂದೆ. ಅದಕ್ಕೆ ಅಣ್ಣ ಇಲ್ಲ ಅಣ್ಣ ನಾನು ಬರೋದಿಲ್ಲ, ನಾನು ಆ ಕಡೆ ಈ ಕಡೆ ಹೋಗ್ತೀನಿ. ಯಾಕ್ರಿ ನಮ್ಮ ಮನೆ ಮೇಲೆ ಹೋಗ್ಬೇಕಲ್ಲ, ನಾನು ಬಿಟ್ಟು ಹೋಗ್ಬೇಕದಲ್ಲ ನಾನು. ಇಲ್ಲ ಅಣ್ಣ ನಾನು ಈಗ ಕನಕಪುರಕ್ಕೆ ಕೊಟ್ಟಿದ್ದೆ. ಯಾಕ್ರಿ ಇಷ್ಟೊತ್ತಿನಲ್ಲಿ ಏನು? ಇಲ್ಲ ಅಣ್ಣ ಒಂದು ನಾವು ನಾಮಕರಣದ ನಾನು ಹೋಗಿ ವಿಶ್ ಮಾಡೋದು, ಬೆಳಗ್ಗೆಲ್ಲ ನಾಮಕರಣ ಆಚರಿಸ್ಕೊಂಡ್ಬಿಟ್ಟಿದ್ದೆ, ಇವಾಗ ಏನು ನೈಟ್ನಲ್ಲಿ ಹೋಗಿ ವಿಶ್ ಮಾಡ್ತೀರ? ಆ ಹೋದವರು ಅದೇ ಲಾಸ್ಟ್ ತಿರ್ಗಿ ಅವ್ರು ನೋಡಿದ್ದು ಆಸ್ಪತ್ರೆ ಬೆಡ್ ಮೇಲೆ ಮಲಗಿದ್ದಾರೆ, ಮಾತಾಡ್ತಾಯಿದ್ದಾರೆ, ಕಣ್ಣು ಕಿವಿ ಬಾಯಿ ಇದೆಲ್ಲ ಕೆಲಸ ಮಾಡ್ತಿದೆ. ಇಲ್ಲಿಂದ ದೇಹದ ಯಾವ ಭಾಗನೂ ಕೆಲಸ ಮಾಡ್ತಿಲ್ಲ. ನೋಡ್ತಾರೆ, ನಗ್ತಾರೆ, ನಾನು ನೋಡ್ಬಿಟ್ಟು ಅಂತ ಹೇಳ್ತಾರೆ. ಈಗ ಅಳಬೇಡಿ ಕೇಳಿ ಹಿಂಗೆ ಮಾಡ್ಕೊಂಡು ನೀವಾಗ ಮಾಡ್ಕೊಂಡಿದ್ದು ಏನೋ ಹಣ ಹಿಂಗಂತಲ್ಲಿ ನೋಡಿ ಕಣ್ಣು ಕಿವಿ ಇಷ್ಟ ಬಾಯಿ ಎಲ್ಲ ಆಡ್ತಿದೆ, ಇನ್ಯಾವ ಭಾಗನೂ ಹೇಳಲ್ಲ. ಯಾಕಂದರೆ ಎಲ್ಲ ಹೊರಟೋಗಿದೆ, ಕನೆಕ್ಷನ್ ತಪ್ಪೋಗ್ಬಿಟ್ಟಿದೆ. ಏನೋ ಒಂದು ಪವರು ಅದು ಇದ್ದಿದ್ದು ಮಾತಾಡೋದು ವಿಲ್ ಪವರಿಂದ ಒಂದು ದಿವಸ ಇದ್ದ ಮನುಷ್ಯ ಅಷ್ಟೇ ಕಳ್ಕೊಂಬಿಟ್ಟು. ಈಗಲೂ ನಾವು ಆ ಹರಿಶ್ಚಂದ್ರ ಘಾಟ್ ಮುಂದೆ ನಾನು ಗಾಡಿ ಓಡಾಡ್ತೀನಿ, ಬರಬೇಕಾದ್ರೆ ಒಂದು ಸೆಕೆಂಡ್ ನಿಲ್ಲಿಸಿ ಕೆ ಬಿ ಚೆನ್ನಾಗಿದ್ದೀನಪ್ಪ ಅಂತ ಅಂದ್ಕೊಂಬರ್ತೀನಿ.
ಬಹುಶಃ ಕಲಾವಿದರಿಗೆ ಒಂಥರ ಶಾಪ ಅನಿಸುತ್ತೆ ಗುರುಗಳೇ. ಶಂಕರ್ ನಾಗ್ರವರು, ಕರಿಬೈಸೂರಿನವರು ತುಂಬ ಜನ ಈ ಥರ ಅಪಘಾತದಲ್ಲಿ ಕಳ್ಕೊಂಡು, ಸುನೀಲ್ ಭಾಳ ನೋವಾಗತ್ತೆ ಈ ವಿಚಾರ ಮಾತಾಡೋದಕ್ಕೆ. ನೀವು ಒಂದು ಸಾರಿ ಅಪಘಾತ ಮಾಡ್ಕೊಂಡಿದ್ರಿ ಅಂತ ಕೇಳ್ಬಿಟ್ಟೆ, ಆಕ್ಸಿಡೆಂಟ್ ಮಾಡ್ಕೊಂಡಿದ್ರಂತೆ. ಆಕ್ಸಿಡೆಂಟ್ ಆಗಿ ಸತ್ತಿದ್ದು ಒಂದು ತಿಂಗಳಿಗೆ ಅದೇ ನೈಸ್ ರೋಡಲ್ಲಿ ಅದೇ ಜಾಗದಲ್ಲೇ ನಂದು ಒಂದು 2 ವೀಲರು. ಆವತ್ತು ದಿವಸ ಈ ರಂಗಭೂಮಿ ದಿನಾಚರಣೆ ಅಂತ ನಮ್ಮ ಇದ್ರ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ, ಈ ಮಾಲತಿ ಸುಧೀರ್ ಅವರು ಅಧ್ಯಕ್ಷರಾಗಿದ್ದರು, ನಾಟಕ ಅಕಾಡೆಮಿ ಅಧ್ಯಕ್ಷರು. ಅವ್ರು ಹೇಳಿದ್ರು, ಡಿಂಗ್ರಿದೊಂದು ಕಾರ್ಯಕ್ರಮ ಇದೆ, ನೀನೊಂದು ಕಾರ್ಯಕ್ರಮ ಮಾಡಮ್ಮ, ಒಂದು 20,000 ರೂಪಾಯಿ ಕೊಡ್ತೀನಿ. ಆಯಿತು ಅಂದ್ಬಿಟ್ಟಿದೆ. ಆವತ್ತು ದಿವಸಕ್ಕೆ ನನ್ನ ಹಣೆ ಬರೆಗೆ ಆನೆಕಲ್ಲಲ್ಲಿ ಯಾವುದೋ ಒಂದು ಶೂಟಿಂಗ್ ಬಂತು. ಹೋದೆ, ಶೂಟಿಂಗ್ ಮುಗಿಸ್ಕೊಂಡು ನಾನು ಹೊರಟೆ. ನಾವು ಗಾಡಿ ಹೊರಟಾಗ ಇವನು ಮಂದೀಪ ಅವನ ಕಾರಲ್ಲಿ ಹೊರಟ. ನಾನು ಹಿಂಗೆ ಹೊರಟು ಏನೋ ಅಲ್ಲಿ ಯಾಕೆ ಸುತ್ತಾಕೊಂಡು ಹೋಗ್ತೀನಿ ನೀನು, ನನ್ನ ರೂಟ್ನಲ್ಲಿ ನೈಸ್ ರೋಡ್ನಲ್ಲಿ ಬಂದು ನೀನು ರಾಜಾಜಿನವ್ರಿಗೆ ಹೋಗ್ಬೋದು, ನಾನು ರೂಟ್ ತೋರಿಸ್ತೀನಿ ಬಾ ಅಂತ ಅಂದ. ಅವನು ಮುಂದೆ ಕಾರು ಹೋಯ್ತು, ನಾನು ಹಿಂದ್ಗಡೆ ಗಾಡಿ ಹೋಗ್ತಿದ್ದೀನಿ. ಹೋಗ್ದೆ ಅವ್ನ ಕಾರ್ ಫಾಸ್ಟಾಗಿ ಹೊರಟೋಗ್ಬಿಟ್ಟ. ನಾನೇನು ಮಾಡಿದೆ, ಗಾಡಿ ನಿಲ್ಲಿಸ್ಬಿಟ್ಟು ನಾನು 65-70 ಇದ್ದೀನಿ 2 ವೀಲರಲ್ಲಿ. ಸದ್ಯಕ್ಕೆ ಒಂದು 2 ನಿಮಿಷ ಮುಂಚೆ ಆ ಹೆಲ್ಮೆಟ್ ಹಾಕ್ಕೊಂಡಿದ್ದೆ ನಾನು. ರೋಡ್ ಚೆನ್ನಾಗಿದೆಯಲ್ಲ, ಹೋಗ್ತಿದ್ದಂಗೆ ಇಷ್ಟು ಕಿಲೋಮೀಟ್ರ್ನಲ್ಲಿ ನೀವು ಎಡಗಡೆ ಡೌನ್ ಇಳಿಬೇಕು ಸರ್, ರಾಜಾಜಿನವ್ರಿಗೆ ಹೋಗುತ್ತೆ ಅಂತ ಅವನು ಟಿಕೆಟ್ ಕೊಟ್ಟವ್ರು ಹೇಳಿದಾಗ. ನಾನು ನೋಡಿದೆ ಇದು ಎಷ್ಟಾಗಿರ್ಬೋದು, 15-16 ಕಿಲೋಮೀಟ್ರ್ ಆಗಿದೆ, ಇನ್ನೇನು ಮುಂದೆ ಎಲ್ಲೋ ಟರ್ನ್ ಇರ್ಬೋದು ಅಂತ ಹಿಂಗೆ ಅಂದೆ ಸರ್. ಅವನೊಬ್ಬ ಇನ್ನೋವಾ ಗಾಡೀಲಿ ನಿಲ್ಸ್ಕೊಂಡ್ಬಿಟ್ಟಿದ್ದಾನೆ ಸೈಡಲ್ಲಿ. ನನಗೆ ಗೊತ್ತಿಲ್ಲ, ಹಿಂಗೆ ಬಗ್ಗಿ ಹಿಂಗೆ ತಲೆ ಎತ್ತೋ, ನಾನು ಫಾಸ್ಟ್ ಆಗಿದ್ದಾನ, ಹೋಗಿ ಹೊಡೆದಿದ್ದೆ ಗಾಡಿ ಹಿಂದ್ಗೇನೆ ನಾನೇ, ಯಾವುದು ಆ ಇನ್ನೋವಾ ಗಾಡಿಗೆ ಹೊಡೆದು. ನಾನೇನು ಮಾಡಿದೆ, ಡ್ಯಾಶ್ ಹೊಡೆದಾಗ ನನಗೆ ಎಲ್ಲಿ ಮಕ್ಕಳಿಗೆ ಇದಾಗ್ಬಿಡ್ತು, ಮುಂದೆ ನಾನು ಡಿಂಗ್ರಿ ನಾಗರಾಜು ತಪ್ಪೋಗ್ಬಿಡ್ತು ಅಂದ್ಬಿಟ್ಟಿದೆ, ತಲೆ ಕೊಟ್ಬಿಟ್ಟೆ. ಹೆಲ್ಮೆಟ್ ಹಾಕ್ಕೊಂಡಿದ್ದೆನಲ್ಲ, ತಲೆ ಹೊಡೆದು ಗ್ಲಾಸೆಲ್ಲ ತೂತಾಗ್ಬಿಡ್ತು. ಆಮೇಲೆ ಹೊರಗೆ ಬರ್ತೀನಿ, ಎಲ್ಲ ಬ್ಲಡ್ಡು ಏನು ಇದು ಕಂಪ್ಲೀಟ್ ಮೇಲೆ ಬಂದುಬಿಟ್ಟಿದೆ. ಏನಂತ ಗೊತ್ತಾಗ್ತಿಲ್ಲ. ನಾನು ಮಾತಾಡ್ತೀನಿ, ಅವನು ಪಾಪ ಕಾರು ಅವ್ನು ನಾನು ನೋಡ್ಬಿಟ್ಟು, ಸರ್ ಏನು ಸರ್ ಹಿಂಗಿದ್ದೀರ ನೀವು, ಹಿಂಗಾಗೋಗ್ಬಿಡ್ತಲ್ಲ ಸರ್, ಬನ್ನಿ ಅಂದ್ಬಿಟ್ಟು ಅವನೇ ಕಾರಲ್ಲಿ ಕೂರಿಸ್ಕೊಂಡು ಗಾಡಿ ಅಲ್ಲೇ ಲಾಕ್ ಮಾಡಿಬಿಟ್ಟು ತಗೊಂಡೋಗಿ ಆಸ್ಪತ್ರೆಗೆ ಸೇರಿಸ್ದು. ಆಮೇಲೆ ನಮ್ಮ ಮನೆಯವರೆಲ್ಲ ಬಂದು MS ರಾಮಯ್ಯ ಆಸ್ಪತ್ರೆಯಲ್ಲಿ ನಮ್ಮ ಜಗದೀಶು, ನಮ್ಮ ಮಾಲವರೆಲ್ಲ ಸೇರಿಕೊಂಡು ಆ ಪ್ಲಾಸ್ಟಿಕ್ ಸರ್ಜರಿ ಅಂತ ಆವತ್ತು ಒಂದು ನೈಟಲ್ಲಿ ಮಾಡಿದ್ರು. ಇಲ್ಲಾಂದರೆ ಬಹುಶಃ ನನ್ನ ಮುಸ್ರಿ ಹಿಂಗಿರುತ್ತೋ ಏನಾಗುತ್ತಿತ್ತೋ, ಡಿಂಗ್ರಿ ತಿರುಗಿ ಗುರುತು ಸಿಗ್ತಿರ್ಲಿಲ್ಲ ನಾವು ಕರ್ನಾಟಕ ಜನತೆಗೆ. ಯಾರ ಪುಣ್ಯನೋ, ನಮ್ಮಪ್ಪ ನಮ್ಮಮ್ಮ ಮಾಡಿದ ಪುಣ್ಯನೋ, ದೇವ್ರದ್ದು ಪುಣ್ಯನೋ, ಆ ಅದೃಷ್ಟದಿಂದ ಇನ್ನೂ ನಿಮ್ಮ ಮುಂದೆ ಬಂದು ಕುಂತಿದ್ದೀನಿ. ನಿಮ್ಮ ಮಾತು ಕೇಳ್ತಿದ್ರೆ ಮನಸ್ಸಿಗೆ ಆಘಾತ ಆಗುತ್ತೆ. ಬಹುಶಃ ಈ ಥರದ ಎಷ್ಟೋ ಸವಾಲುಗಳನ್ನು ಕಲಾವಿದರು ಫೇಸ್ ಮಾಡ್ತಿರ್ತಾರೆ. ಬಹುಶಃ ಅದು ಕೂಡ ಡಿಂಗ್ರಿ ನಾಗರಾಜ್ ಅವರಿಗೆ ಅನುಭವ ಕೂಡ ಆಗಿದೆ ಅನ್ನುವಂಥದ್ದು. ಗುರುಗಳೇ, ಭಾಳ ಮುಖ್ಯವಾಗಿ ಡಿಂಗ್ರಿ ನಾಗರಾಜ್ರವರು ಇಂಥ ನಟರ ಜೊತೆ ಮಾಡಿಲ್ಲ ಅನ್ನೋಂಥ ಮಾತೇ ಇಲ್ಲ. ಕನ್ನಡ ಚಿತ್ರರಂಗದ ಶ್ರೇಷ್ಠ ನಟರ ಜೊತೆ ಆಲ್ಮೋಸ್ಟ್ ಎಲ್ಲ ಮಾಡಿಬಿಟ್ಟಿದ್ದೀರಾ. ಪರಶುರಾಮ ಅನ್ನುವಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಅದ್ಭುತವಾದಂಥ ಚಿತ್ರ. ಅದು ನಮ್ಮ ಧೀರೇಂದ್ರ ಗೋಪಾಲ್ ಪ್ರೊಡ್ಯೂಸರು, ಅವನು ನಾನು ಮೇಕಪ್ನವನು, ಮಹಾಲಕ್ಷ್ಮಿಗೆ ಮೇಕಪ್ನವನು ಎಲ್ಲ ಇದರಲ್ಲಿ ಅಂತ ನಂದಿ ಬೆಟ್ಟದಲ್ಲಿ ಶೂಟಿಂಗು. ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಬರೀ ನಾಟಕ ಸುದ್ದಿನೇ ಮಾತಾಡ್ತಿದ್ವಿ, ಅವನು ಧೀರೇಂದ್ರ ಗೋಪಾಲ್ ನಾನು. ಹಾಗೆ ಅದರಲ್ಲೊಂದು ಮೇಕಪ್ ಮ್ಯಾನ್ ಪಾತ್ರ, ಅದೊಂದೇ ಪಿಕ್ಚರ್ ನನಗೆ ಅವ್ರ ಜೊತೇಲಿ ಪಾತ್ರ ಮಾಡೋಕ್ಕೆ. ರಾಜ್ಕುಮಾರ್ ಅವರ ಒಡನಾಟ, ಆ ಒಡನಾಟ ಹೇಗಿತ್ತು? ಅವರು ಅದಲ್ದಲ್ಲೇ ನಾವು ಒಂದು ಸಂಘ ಇತ್ತು, ಕಲಾವಿದರ ಸಂಘ ಅಂತ. ಅದಕ್ಕೆ ರಾಜ್ಕುಮಾರ್ ಅವರೇ ಅಧ್ಯಕ್ಷರಾಗಿದ್ದರು, ಶಿವರಾಮಣ್ಣವರು ಕಾರ್ಯದರ್ಶಿಗಳಾಗಿದ್ದರು. ಪ್ರತಿ ವರ್ಷವೂ ನಾವು ಒಂದು ಜನರಲ್ ಬಾಡಿ ಮೀಟಿಂಗ್ ಮಾಡ್ತಿದ್ದೋ, ಕಾವೇರಿ ಕಾಂಟಿನೆಂಟ್ ಅಂತ, ಇದು ಕನ್ನಿಂಗ್ಹ್ಯಾಮ್ ರೋಡ್ನಲ್ಲಿ. ಈಗಿಲ್ಲ, ಹೋಟೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಅಲ್ಲಿ ಬಂದಾಗಲೆಲ್ಲ ಜೊತೆಯಲ್ಲಿ ಮಾತಾಡಿಕೊಂಡು ಊಟ ಮಾಡೋದು ಎಲ್ಲರೂ ಭಾಳ ಫ್ರೀ. ಅವ್ರು ಇಂಥವ್ರು ಯಾವ ಸಣ್ಣ ಕ್ಯಾರೆಕ್ಟ್ರು, ಸಣ್ಣ ವ್ಯಕ್ತಿನೂ ಬನ್ನಿ ಹೋಗಿ ಅಂತಲೇ ಮಾತಾಡ್ಸೋಣ, ಸಿಂಗ್ಲರ್ ಮಾತಾಡ್ಸಿದ್ದು ಇದೇ ಇಲ್ಲ. ಅವರು ಅಂಥವರು ಎಲ್ಲರೂ ಪ್ರೀತಿ ವಿಶ್ವಾಸ ಮಾತಾಡ್ಸೋರು, ಎಲ್ಲರೂ ಒಂದೇ ಪಂಕ್ತಿಯಲ್ಲಿ ಕೂತ್ಕೊಂಡು ಊಟ ಮಾಡೋರು. ಡಿಂಗ್ರಿ ನಾಗರಾಜ್ರವರಿಗೆ ಕನ್ನಡ ಚಿತ್ರರಂಗದಲ್ಲಿ ಅಥವಾ ರಂಗಭೂಮಿಯಲ್ಲಿ ಗಾಡ್ ಫಾದರ್ ಅಂತಿದ್ರೆ ಈ ಸಂದರ್ಭಕ್ಕೆ ಯಾರನ್ನ ನೆನೆಸ್ಕೊಳ್ತೀರಿ? ನನಗೆ ಗಾಡ್ ಫಾದರ್ ಅಂದರೆ ನನಗೆ ನಾಟ್ಯ ಕಂಪ್ನಿ ಅನ್ನ ಹಾಕಿದ್ದ ದಣಿಗಳು, ಗುಬ್ಬಿ ವೀರಣ್ಣರಿರ್ಬೋದು, ಸುಬ್ಬಯ್ಯನವರುಗಳಿರ್ಬೋದು, MC ಮಹದೇವ ಸ್ವಾಮಿಗಳಿರ್ಬೋದು, ಆಮೇಲೆ ಕನ್ನಡ ಥಿಯೇಟರ್ಸ್ MC ಮಹದೇವ ಸ್ವಾಮಿಗಳು, ಯೋಗ ನರಸಿಂಹಮೂರ್ತಿಯವರು, ನಂಜಪ್ಪನವರು, ಇವ್ರನ್ನೆಲ್ಲ ಈಗಲೂ ನಾನು ಅವ್ರು ನೆನೆಸ್ಕೊಂಡೆ ನಾನು ಸ್ಟೇಜ್ಗೆ ಹೋಗ್ಬೇಕಾಗುತ್ತೆ. ಯಾಕಂದರೆ ಅವರಿಂದ ಅನ್ನ ತಿಂತಿದ್ದೀವಿ, ಅವರೇ ನಮ್ಮ ಗಾಡ್ ಫಾದರ್. ಕನ್ನಡ ಚಿತ್ರರಂಗದಲ್ಲಿ ಡಿಂಗ್ರಿ ನಾಗರಾಜ್ ಅವರು ಇಷ್ಟಪಡುವಂತಹ ಕಾಮಿಡಿಯನ್ ಇಂಥವ್ರಿದ್ದರೆ ಇಂಥವ್ರಿಂದ ನಾನು ಏನೋ ಕಲಿಬೇಕು, ಇಂಥವ್ರಿದ್ದರೆ ಹಿಂಗಿರಬೇಕು, ಹಿಂಗೆ ಬದುಕಬೇಕು ಅಂತ ಅವ ಕಾಮಿಡಿಯನ್ ಹೆಸರು ಮುಸುರಿ ಕೃಷ್ಣಮೂರ್ತಿಯವರು. ಎಕ್ಸ್ಟ್ರಾರ್ಡಿನರಿ. ಧೀರೇಂದ್ರ ಗೋಪಾಲ್ ಇವರಿಬ್ಬರು ಅವರು ನೋಡ್ತಾ ಇದ್ದರೆ ಅವ್ರು ಏನು ಮಾತಾಡೋರು, ಎಲ್ಲಿಂದ ಇಷ್ಟೊಂದು ಮಾತಾಡ್ತಾರೆ, ಸ್ಕ್ರಿಪ್ಟೇ ಇಲ್ಲ ಏನಿಲ್ಲ, ಹಂಗೆ ಮಾತಾಡೋರು. ಅವ್ರ ಜೊತೆಲೆಲ್ಲ ನಾನು ಅವ್ರು ಸರಿಸಮಾನವಾಗಿ ಪಾಠ ಮಾಡಿದ್ದೀನಲ್ಲ, ಅದೇ ನನಗೆ ಹೆಮ್ಮೆಗೆ. ಖಂಡಿತ. ಈ ಮಾತಿನ ಮಧ್ಯೆ
ನಿಮ್ಮಿಂದ ಒಂದು ಡೈಲಾಗ್ ಕೇಳಬೇಕು ಅನಿಸುತ್ತೆ. ಡಿಂಗ್ರಿ ನಾಗರಾಜ್ ಜೊತೆ ಒಂದು ಡೈಲಾಗ್ ಕೇಳಿಲ್ಲ ಅಂದರೆ ಪರಿಪೂರ್ಣ ಆಗೋದಿಲ್ಲ. ನಿಮ್ಗೆ ಇಷ್ಟವಾದಂಥದ್ದು ಚಿತ್ರರಂಗದಲ್ಲಿ ಅಥವಾ ನಾಟಕದಲ್ಲಿ ಒಂದು ಡೈಲಾಗು ನಮ್ಮ ಪ್ರೇಕ್ಷಕರಿಗೋಸ್ಕರ. ಸದಾರಮೆ ನಾಟಕದಲ್ಲಿ ಒಂದು ಡಂಗೂರ್ಗನ ಪಾಠ ಮಾಡ್ತಾಯಿದೆ. ಬ್ರಹ್ಮ ನಿನಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ, ಭೂಮಿಯುದ್ದ ಬಗ್ಗಿಸ್ತೀನಿ ಎಂಡ ತುಂಬ್ಕೊಂಡು ಮೈನ, ಬ್ರಹ್ಮ ನಿನಗೆ ಅಲ್ಲ ಮರದ ತುದಿಯಲ್ಲಿ ಚಿಗುರು ಪುಟ್ಟಿತು, ಬೆರಳ ತುದಿಯಲ್ಲಿ ಉಗುರು ಪುಟ್ಟಿತು, ಹಸುವಿನ ಹೊಟ್ಟೆಲಿ ಬಸಪ್ಪ ಹೊಡ್ದ, ನನ್ನ ಹೊಟ್ಟೆಲಿ ನಮ್ಮಪ್ಪ ಹೊಡ್ದ, ಅಲ್ಲ ನಮ್ಮಪ್ಪನ ಹೊಟ್ಟೆಲಿ ನಾನು ಹೊಡ್ದೆ. ಕಲ್ಲು ತಾಗಿನ ಮಾಡು ಕಲ್ಯಾಣಿ ಕೊಡುಕು, ಅಪೀಮು ತಿನ್ನೇವಾಡು ಅಪರಂಜಿ ಕೊಡುಕು, ಬಂಗಿ ಸೇದೆವಾಡು ಬಂಗಾರನ ಕೊಡುಕು, ಬೀಡಿ ಸೇದೆವಾಡು ಬಿಕನಾಸಿನ ಕೊಡುಕು, ಏಮಿ ತಾಗನೆವಾಡು వెర్రముಂಡ ಕೊಡುಕು. ಈ ಥರ ಒಂದು ಪಾತ್ರನ ನಾನು ಗುಬ್ಬಿ ವೀರಣ್ಣವರು ಆದಿಮೂರ್ತಿ ಪಾಠ ಮಾಡೋರು, ನಾನು ಡಂಗೂರ್ಗ ಪಾಠ ಆಗಿನ ಕಾಲಕ್ಕೆ ನಾನು ಮಾಡಿದ್ದೆ ಅವ್ರ ಜೊತೆಗೆ. ವೀಕ್ಷಕರೇ ನೋಡಿದ್ರಿ, ಇದು ಡಿಂಗ್ರಿ ನಾಗರಾಜರವರ ವಿಶಿಷ್ಟತೆ. ಯಾವುದೇ ಹೇಳಿದರೂ ಕೂಡ ಸ್ಪಾಟಲ್ಲೇ ಪಂಚಿಂಗ್ ಕೊಡುವಂಥದ್ದು ಅವರ ವೈಶಿಷ್ಟ್ಯತೆ. ವೀಕ್ಷಕರೇ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತೀನಿ. ವಿರಾಮದ ನಂತರ ಅವರ ರಂಗಭೂಮಿ ಬದುಕು, ಕಿರುತೆರೆಯ ಬದುಕು, ಅವರ ಕುಟುಂಬದ ಬದುಕಿನ ಬಗ್ಗೆ ಚರ್ಚೆ ಮಾಡ್ತೇನೆ. ಅದಕ್ಕೆ ಮೊದಲು ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಡಿಂಗ್ರಿ ನಾಗರಾಜ್ ಜೊತೆ ನಾನು ಮಾತುಕತೆಯನ್ನು ಮುಂದುವರಿಸ್ತೇನೆ.